ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಾಲವಾಗ್ಮಿ ದಿಕ್ಸೂಚಿ ಭಾಷಣಗಾರತಿಯಾದ ಹಾರಿಕಾ ಮಂಜುನಾಥ್ ಅಕ್ಕ ಇವರಿಂದ ದಿಕ್ಸೂಚಿ ಭಾಷಣ ಹಾಗೂ ನಮ್ಮ ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀರತ್ನಾಢ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬಿಡ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಅಣ್ಣವರು ಕಾರ್ಯಕ್ರಮದಲ್ಲಿ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದಾಗ 1/4 ಗಂಟೆ ಅಂತ ಹೇಳಿದರು. 25 ನಿಮಿಷ ಅಂತ. 25 ನಿಮಿಷದ ಅವಧಿನಲ್ಲಿ ಪೋಷಕರಿಗೆ ಬೇಕಾದಂಥ ವಿಚಾರ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ, ನನಗಿಂತ ಚಿಕ್ಕವರು ಯಾರ್ಯಾರು ಇದ್ದೀರಾ ಅವರಿಗೆ ಬೇಕಾದಂಥ ವಿಚಾರ ಎರಡನ್ನೂ ಮಿಶ್ರಣ ಮಾಡಿ ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬರಬೇಕಾದ್ರೆ ಬಹಳ ಸುಂದರವಾಗಿ ತೋರಿಸ್ತಾ ಬಂದರು ಮಕ್ಕಳೆಲ್ಲರೂ ಮಾಡಿರುವಂಥ ಚಿತ್ರಗಳನ್ನು. ಅದರಲ್ಲಿ ರಾಮರ ಚಿತ್ರ ಇತ್ತು, ಹನುಮಂತನ ಚಿತ್ರ ಇತ್ತು, ಸಣ್ಣ ಪುಟ್ಟದಾಗಿ ಐಸ್ ಕ್ರೀಮ್ ಸ್ಟಿಕ್ಗಳಿಂದ ಮಾಡಿರುವಂಥ ಪ್ರಾಜೆಕ್ಟ್ಗಳಿದ್ವು. ಒಂದು ಕಡೆಯಿಂದ ನೋಡ್ಕೊ ಬಂದಾಗ ಈ ಕಲೆ ಏನಕ್ಕೆ ಬೇಕಾಗುತ್ತೆ ಅಂತ ಅನ್ನಿಸ್ಬೋದು. ಏನಕ್ಕೆ ಡ್ರಾಯಿಂಗ್ ಮಾಡಬೇಕು ಮಕ್ಕಳು, ಏನಕ್ಕೆ ಈ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳನ್ನು ಮಾಡಬೇಕು, ಇದರಿಂದ ಏನು ಉಪಯೋಗ? ಬಹುಶಃ ನಮ್ಮ ದೇಶದಲ್ಲಿ ಎದ್ದು ಬಂದಂಥ ಯಾವುದೊಂದು ಕಲೆಯನ್ನು ಕೂಡ ಕಾಟಾಚಾರಕ್ಕೆ ಮಾಡಿಸಿದವರಲ್ಲ. ನಮ್ಮಲ್ಲಿ ಮೊದಲಿಂದಲೂ ಕೂಡ ಈ ಕಲೆಗಳಿಗೆ ಬಹಳ ಮಹತ್ವ. 14 ವಿದ್ಯಾ 64 ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಕ್ಕಳಿದ್ದಾರೆ. ಅದಾದ ನಂತರ ನಾನು ಅಕಸ್ಮಾತ್ IIT IIM ಜಾಯಿನ್ ಆಗಲಿಲ್ಲ ಅಂದರೆ ಮುಂದೆ ಕೆಲಸ ಸಿಗೋದಿಲ್ಲ ಅನ್ನೋ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ 10 ಮಕ್ಕಳಿದ್ದಾರೆ. ಏನಕ್ಕೆ ಈ ರೀತಿ ಆಗ್ತಾವೆ ಅಂದರೆ, ಚಿಕ್ಕಂದಿನಿಂದ ಮಕ್ಕಳನ್ನು ತುಂಬ ಸೊಫಿಸ್ಟಿಕೇಟೆಡಾಗಿ ಬೆಳೆಸ್ತಾರೆ ಜನರು. ಈಗಿನ ಶಿಕ್ಷಣ ಪದ್ಧತಿ, ಅದರಲ್ಲೂ ಮಕ್ಕಳಿಗೆ ಕೊಡೋದು ಒಂದೇ ಗುರಿ, ನೀನು ಏನಾಗಬೇಕಂದ್ರೆ ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ ಲಾಯರ್ ಆಗಬೇಕು. ಈ 3 ಕೆಲಸಗಳಿಗೆ ಮುಗಿದೋಗುತ್ತೆ ನಮ್ಮ ಮಕ್ಕಳ ಇಮ್ಯಾಜಿನೇಷನ್. ಅಲ್ಲಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ಅದೇ ಒಬ್ಬ ವ್ಯಕ್ತಿ ಡ್ರಾಯಿಂಗ್ ಮಾಡೋನಾಗಿದ್ದರೆ, ಡ್ರಾಯಿಂಗ್ ಮತ್ತು ಕಲೆಗಳ ಮಹತ್ವ ಎಂಥದ್ದು ಗೊತ್ತೇ? ಕಲೆಗಳನ್ನು ಮಾಡುವಂಥ ವ್ಯಕ್ತಿಗೆ ಅಲ್ಲಿ ಅಭಿಮನ್ಯುವಿನ ಒಂದು ವೇಸ್ಟ್ಗಳಿಂದ ತಯಾರು ಮಾಡಿರುವಂಥ ಅಭಿಮನ್ಯುವಿನ ಚಿತ್ರ. ಅದು ವೇಸ್ಟ್ಗಳಿಂದ, ನೆಟ್ಟು ಬೋಲ್ಟಿಂದ ತಯಾರು ಮಾಡಿರುವಂಥದ್ದು. ಐಸ್ ಕ್ರೀಮ್ ಸ್ಟಿಕ್ಗಳಿಂದ ಪ್ರಾಜೆಕ್ಟ್ ಬಂದಿದ್ದಾರೆ. ನನ್ನ ಹತ್ರ ಏನೂ ಇಲ್ಲದಿದ್ದಾಗಲೂ ಕೂಡ ಏನಾದರೂ ಮಾಡುವಂಥ ಕಲೆಯನ್ನು ತೋರಿಸ್ಕೊಡೋದು ಇಂಥ ಡ್ರಾಯಿಂಗು ಪ್ರಾಜೆಕ್ಟ್ ವರ್ಕ್ಗಳು. ಜೀವನದಲ್ಲಿ ಏನೂ ಇರೋದಿಲ್ಲ, ಜೀವನದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ವೇಸ್ಟ್ಗಳನ್ನು ತಂದು ಕೂಡ ಪ್ರಾಜೆಕ್ಟ್ ವರ್ಕ್ ಮಾಡ್ಬೋದಂದರೆ, ಜೀವನದಲ್ಲಿ ಏನೂ ಇಲ್ಲದಿರಬೇಕಾದ್ರೆ ನನ್ನ ಹತ್ರ ಇರುವಂಥ ಸಣ್ಣ ಪುಟ್ಟ ಕಲೆಗಳಿಂದ ಕೂಡ ನಾನು ಜೀವನದಲ್ಲಿ ಮತ್ತೊಮ್ಮೆ ಮೇಲಕ್ಕೇರ್ಬೋದು ಅನ್ನೋದನ್ನು ಈ ಕಲೆಗಳು ನಮ್ಮ ಮಕ್ಕಳಿಗೆ ತೋರಿಸ್ಕೊಡ್ತಾವೆ. ಒಂದು ಡ್ರಾಯಿಂಗ್ ಮಾಡೋದ್ರಿಂದ ಒಂದು ಮಗುವಿಗೆ ತನಗೆ ಇಷ್ಟ ಬಂದಂಥ ಕಲರನ್ನು ಚೂಸ್ ಮಾಡೋದನ್ನು ಮಕ್ಕಳಿಗೆ ಚಿಕ್ಕಂದಿನಿಂದ ಕಲಿಸ್ಕೊಡ್ತೀವಿ. ಇಷ್ಟ ಬಂದಂಥ ಕಲರ್ ಚೂಸ್ ಮಾಡುವಂಥ ಈ ಡಿಸಿಷನ್ ಮೇಕಿಂಗ್ನ ಕಲೆ ಚಿಕ್ಕಂದಿನಿಂದ ತೋರಿಸ್ಕೊಟ್ರೆ ಬೆಳೀತಾ ಬೆಳೀತಾ ಆ ಮಗುವಿಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಹೆಚ್ಚಾಗ್ತವೆ. ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಒಂದಲ್ಲ ಅಂದರೆ ಇನ್ನೊಂದು ಕೆಲಸ ಏನಿದೆ ನನಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ನಮ್ಮ ಮಕ್ಕಳಿಗೆ ನಾವು ಸೊಫಿಸ್ಟಿಕೇಟೆಡ್ ಆಗಿ ಮ್ಯಾಥ್ಸ್ ಅಂದರೆ ಇಷ್ಟೇ, ಸೈನ್ಸ್ ಅಂದರೆ ಇಷ್ಟೇ, ಸಿಲೆಬಸ್ನ ಹೊರಗಡೆ ಕಳಿಸ್ತಾ ಇಲ್ಲ ನಮ್ಮ ಮಕ್ಕಳನ್ನು. ಆದ್ದರಿಂದ ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋ ಕಲ್ಪನೆ ಕೂಡ ಇರೋದಿಲ್ಲ. ಅಪ್ಪ ಹಾಕಿದ ಆಲದ ಮರ ಅಂತ ಅಪ್ಪ ಅಮ್ಮ ಏನು ತೋರಿಸ್ಕೊಡ್ತಾರೆ ಅದನ್ನು ಮಾತ್ರ ಅವಲಂಬಿಸ್ಕೊಂಡಿರ್ತಾರೆ. ಅಕಸ್ಮಾತ್ ಅದು ಸಕ್ಸಸ್ ಆಗಲಿಲ್ಲ, ಏನು ಮಾಡಬೇಕು ಅಂದರೆ ಕಲ್ಪನೆ ಇಲ್ಲ ನಮ್ಮ ಮಕ್ಕಳಿಗೆ. ದೇಶದಲ್ಲಿ 15,000 ಕೆಲಸಗಳಿದ್ದಾವೆ. 15,000 ಒಂದಲ್ಲ, 15,000 ರೀತಿಯ ಕೆಲಸಗಳಿದ್ದಾವೆ. ಅದನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕಲ್ಲ ನಾವು. ಅಷ್ಟು ವಿಸ್ತಾರವಾಗಿ ಯೋಚನೆ ಮಾಡುವಂಥ ಮಕ್ಕಳ ಬುದ್ಧಿಶಕ್ತಿಯನ್ನು ಬೆಳೆಸೋದು ಯಾವುದು ಅಂದರೆ ಈ ಕಲೆಗಳು. ಆ ಮಕ್ಕಳಿಗೆ ಇದನ್ನು ಕಲಿಸ್ಕೊಡ್ಬೇಕು. ಬಹುಶಃ ಬಹಳ ಖುಷಿ ಆಯಿತು, ರಾಮರ ಭಾವಚಿತ್ರವನ್ನು ಮಾಡಿದ್ದಾರೆ. ಹನುಮಂತನ ರಾಮಾಯಣವನ್ನು, ಇಡೀ ರಾಮಾಯಣ ತೋರಿಸ್ಕೊಡುವಂಥ ರಾಮನ ಭಾವಚಿತ್ರ ಇದೆ. ಈ ಇಡೀ ರಾಮಾಯಣ ಏನಕ್ಕೆ ಮಕ್ಕಳಿಗೆ, ರಾಮ ಏನಕ್ಕೆ ಆದರ್ಶ ಆಗಬೇಕು ಮಕ್ಕಳಿಗೆ? ಬಹುಶಃ ನಮ್ಮಲ್ಲಿ ಒಂದು ಮೌಢ್ಯ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಏನಕ್ಕಿದೆ ಅಂದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ವೃದ್ಧಾಪ್ಯದಲ್ಲಿ ಅಲ್ಲೆಲ್ಲ ಉದ್ರದ ಮೇಲೆ, ಕೂದಲೆಲ್ಲ ಬಿಳಿ ಆದ ಮೇಲೆ ಇನ್ನೇನೂ ಮಾಡೋಕ್ಕೆ ಕೆಲಸ ಇಲ್ಲ ಅಂದಾಗ ರಾಮಾಯಣ ಮಹಾಭಾರತ ಓದ್ಕೊಂಡು ಕೂರಬೇಕು, ಅದಕ್ಕಿರೋದು ಗ್ರಂಥಗಳು ಅಂತ ಮೌಢ್ಯ ಇದು. ರಾಮ ಆದರ್ಶವಾಗಬೇಕಾಗಿರೋದು ಮಕ್ಕಳಿಗೆ. ನೀವೆಲ್ಲ ಮಕ್ಕಳಿದ್ದೀರಲ್ಲ, ರಾಮನ ಕಥೆಗಳನ್ನು ಕೇಳಿದ್ದೀರಲ್ಲ, ರಾಮಾಯಣದ ಕಥೆಗಳನ್ನು ಹೇಳ್ಕೊಟ್ಟಿದ್ದಾರಲ್ಲ. ರಾಮ ನಮಗೇನಕ್ಕೆ ಆದರ್ಶ ಆಗಬೇಕು? ರಾಮನಲ್ಲಿರುವಂಥ ಸರ್ವೋಚ್ಚ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ರಾಮನ ಗುಣಗಳು ಯಾವುದು? ರಾಮಾಯಣ ಬರೆಯೋಕ್ಕೆ ಮುಂಚೆ ವಾಲ್ಮೀಕಿ ಅವರು ನಾರದರ ಹತ್ರ ಪ್ರಶ್ನೆ ಮಾಡ್ತಾರೆ, ನಾನು ಜಗತ್ತಿಗೆ ಒಬ್ಬ ವ್ಯಕ್ತಿ ಆದರ್ಶ ಕೊಡಬೇಕು, ಯಾವ ವ್ಯಕ್ತಿ ಆದರ್ಶ ಕೊಡಲಿ? 16 ಗುಣಲಕ್ಷಣಗಳಿರುವಂಥ ಒಬ್ಬ ವ್ಯಕ್ತಿಯನ್ನು ನನ್ನ ಕಣ್ಣು ಮುಂದೆ ತೋರಿಸಿ ಅಂತ ಕೇಳಿದರು. 16 ಗುಣಲಕ್ಷಣಗಳು ಯಾವ್ದ್ಯಾವುದು?
ಕೋನ್ವಸ್ಮಿನ್ ಸಾಂಪ್ರದನ್ ಲೋಕೆ ಗುಣವಾನ್ ಕಸ್ಯ ವೀರ್ಯವಾನ್ ಧರ್ಮಗ್ನಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢ ಪ್ರಥಾ ಚಾರಿತ್ರ್ಯ ನಿಜಕೋ ಯುಕ್ತ ಸರ್ವಭೂತೇಶು ಕೋಹಿತ ಇತ್ವಾನ್ ಕಹಕ ಸಮರ್ಥಸ್ಯ ಕಸ್ಯೈಕ್ಯ ಪ್ರಿಯದರ್ಶನಂ ಆತ್ಮವಾನ್ ಕೋಜಿತ ಕ್ರೋಧ ದ್ವಿತಿಮಾನ್ ಕೋನಲು ಸುಯಹಕ ಕಸ್ಯ ವಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ ಅಂತ ಪ್ರಶ್ನೆ ಇಟ್ಟರು. 16 ಗುಣಲಕ್ಷಣಗಳಿರುವ ವ್ಯಕ್ತಿ ವೀರನಾಗಿರಬೇಕು, ಧರ್ಮಗ್ನಶ್ಚ ಧರ್ಮ ಪಾಲಿಸುವವನಾಗಿರಬೇಕು, ಕೃತಜ್ಞಶ್ಚ ಕೃತಜ್ಞತೆ ಉಳ್ಳುವವನಾಗಿರಬೇಕು, ಸತ್ಯವಾಕ್ಯವು ದೃಢಪ್ರಥ ಸತ್ಯವಾಕ್ಯದ ಪರವಾಗಿ ದೃಢವಾಗಿ ನಿಲ್ಲುವವನಾಗಿರಬೇಕು. ಇಂಥ 16 ಗುಣಲಕ್ಷಣಗಳಿರುವಂಥ ವ್ಯಕ್ತಿ ಯಾರಿದ್ದಾನೆ ಜಗತ್ತಿನಲ್ಲಿ? ಆಗ ನಾರದರು ವಾಲ್ಮೀಕಿ ಕೊಡುವಂಥ ಉತ್ತರ, ನೀನು ಕೇಳ್ತಾ ಇರುವಂಥ 16 ಗುಣಲಕ್ಷಣಗಳನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿದ್ದಾನಪ್ಪ. ವಶಿಷ್ಠರ ಸಲಹೆಯಂತೆ ಋಷ್ಯಶೃಂಗರ ನೇತೃತ್ವದಲ್ಲಿ ಪುತ್ರಕಾಮೇಶ್ವ ಯಜ್ಞವನ್ನು ಮಾಡಿದ ಪ್ರತಿಫಲವಾಗಿ ಸ್ವತಃ ಭಗವಂತನೇ ದಶರಥ ಸುತನಾಗಿ ಬಂದು ರಾಜನಾಗಿ ನಿಂದು ಪಿತೃವಾಕ್ಯ ಪರಿಪಾಲನೆ ಸಂಕಲ್ಪವನ್ನು ತೊಟ್ಟು ಇಡೀ ಅಯೋಧ್ಯೆ ನಗರವನ್ನು ತ್ಯಜಿಸಿ ವನವಾಸಿ ಆಗಲಿಕ್ಕಿದ್ದಾನೆ. ಅಂಥ ಮರ್ಯಾದ ಪುರುಷೋತ್ತಮ ರಾಮನ ಆದರ್ಶವನ್ನು ನೀನು ಜಗತ್ತಿಗೆ ನೀಡು ಅಂತ ಆಗ ನಾರದರು ವಾಲ್ಮೀಕಿ ಅವ್ರಿಗೆ ಹೇಳಿದರು. ಅರ್ಥಾತ್ ಇಡೀ ಜಗತ್ತಿನಲ್ಲಿ ರಾಮರಿಗಿಂತ ಒಳ್ಳೆಯ ಆದರ್ಶ ಮಕ್ಕಳಿಗೆ ಬೇರೆ ಯಾರೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾಗಿರುವಂಥ ಅಷ್ಟು ಆದರ್ಶಗಳು ಮತ್ತು ಈ ಕಾಲಘಟ್ಟದಲ್ಲಿ ಕಲಿಯುಗದಲ್ಲಿ ರಾಮರದ್ದೇ ಆದರ್ಶ ಮಕ್ಕಳಿಗೆ ಕೊಡಬೇಕು. ಯಾಕೆ? ನಾವು ನೋಡ್ತಾ ಇದ್ದೀವಿ ಈಗಿನ ಪರಿಸ್ಥಿತಿ. ಬೆಳಗಾವಿನಲ್ಲಿ ಒಂದು ಘಟನೆ ನಡೆದಿತ್ತು, ನಾವೆಲ್ಲ ಪೇಪರ್ಗಳಲ್ಲಿ ಹೆಡ್ಲೈನ್ಸನ್ನು ಓದಿದ್ದೀವಿ. ಹಿರಿಯರಿದ್ದೀರಾ, ನೀವಂತೂ ಖಂಡಿತವಾಗ್ಲೂ ಓದಿರ್ತೀರ, ದೃಶ್ಯ ಮಾಧ್ಯಮದಲ್ಲಿ ಕೇಳಿರ್ತೀರ. ವೃದ್ಧರು ಹಾಸ್ಪಿಟ್ಲಲ್ಲಿ ತೀರ್ಕೊಂಡ್ರು. ಹಾಸ್ಪಿಟ್ಲಲ್ಲಿ ತೀರ್ಕೊಂಡಂಥ ವೃದ್ಧರಿಗೆ ಯಾರಿದ್ದಾರೆ ಅಂತ ಹಾಸ್ಪಿಟ್ಲ್ ಅವರಿಗೆ ಗೊತ್ತಾಗಿಲ್ಲ. ಅವರನ್ನು ನೋಡ್ಕೊಡ್ತಾ ಇದ್ದಂಥ ಯುವಕ ಪರಾರಿಯಾಗಿದ್ದ. ಅವನು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಈ ವೃದ್ಧರು ತೀರ್ಕೊಂಡಿದ್ದಾರೆ, ಏನು ಮಾಡಬೇಕು ಅಂತ ಪೊಲೀಸರು ಕರೆದ್ರು ಫೋನ್ ಮಾಡಿ. ಹಾಸ್ಪಿಟಲ್ನವರು ಪೊಲೀಸವರು ಬಂದು ಕಲೆ ಹಾಕಿದಾಗ ಗೊತ್ತಾಯಿತು ತೀರ್ಕೊಂಡಿರುವಂಥ ವೃದ್ಧರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ USA ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಅಂತ. ಮಕ್ಕಳಿಬ್ಬರು ವಿದೇಶದಲ್ಲಿದ್ದಾರೆ. ತೀರ್ಕೊಂಡಿದ್ದಾರೆ ವೃದ್ಧರು. ಅವರ ಮಕ್ಕಳಿಗೆ ಫೋನ್ ಮಾಡಿ ಪೊಲೀಸರು ಹೇಳ್ತಾರೆ, ಭಾರತದಲ್ಲಿದ್ದ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ಬಂದು ಅವರ ಅಂತ್ಯ ಸಂಸ್ಕಾರವನ್ನು ಮುಗಿಸ್ಕೊಂಡು ಹೋಗಿ ಭಾರತಕ್ಕೆ ಬಂದು ಅಂತ. ವಿದೇಶದಲ್ಲಿರುವಂಥ 2 ಮಕ್ಕಳು ಫೋನ್ನಲ್ಲಿ ವಾಪಸ್ ಪೊಲೀಸರಿಗೆ ಹೇಳ್ತಾರಂತೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸೋತ್ ನಮಗಿಲ್ಲ, ನಮ್ಮ ತಂದೆ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ. ಯೋಚನೆ ಮಾಡಿ, 25-30 ವರ್ಷಗಳ ಕಾಲ ಯಾವ ಮಕ್ಕಳ ಮೇಲೆ ಸಾವಿರಾರು ನಂಬಿಕೆ ಲಕ್ಷಾಂತರ ಆಶಯಗಳನ್ನು ಹೊತ್ತು ಮಕ್ಕಳನ್ನು ಬೆಳೆಸಿರ್ತಾರೋ ಆ ಮಕ್ಕಳು ಕೊನೆ ಕಾಲಘಟ್ಟದಲ್ಲಿ ತಂದೆ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದರೆ ಲಕ್ಷ ಕೊಟ್ಟು ಮಕ್ಕಳನ್ನು ಓದಿಸಿ ಏನು ಉಪಯೋಗ? 1-2 ಘಟನೆ ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಸಾಮಾನ್ಯರು ಬಿಡಿ. ರೇಮಂಡ್ ಕಂಪನಿ ಎಲ್ಲರೂ ಕೇಳಿರ್ತೀವಿ, ದಿ ಕಂಪ್ಲೀಟ್ ಮ್ಯಾನ್ ಅಂತ ರೇಮಂಡ್ಗೆ ಬ್ರ್ಯಾಂಡ್. ಆ ರೇಮಂಡ್ನ ಓನರ್ ವಿಜಯ್ ಅಂತವರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನ್ನ ರೇಮಂಡ್ ಕಂಪನಿಯ ಸ್ಥಾಪಕ, ಜಗತ್ತಿನಲ್ಲಿ ದಿ ಬೆಸ್ಟ್ ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ರೇಮಂಡ್ ಬಟ್ಟೆಯ ಕಂಪನಿಯ ಸ್ಥಾಪಕ ನಾನು. ನನ್ನ ಮಗನಿಗೆ ನಾನು 63 ಅಂತಸ್ತಿನ ಮನೆ ಕಟ್ಟಿಕೊಟ್ಟಿದ್ದೀನಿ. ಒಂದೊಂದಲ್ಲ, ಡೂಪ್ಲೆಕ್ಸ್ ಮನೆ 63 ಅಂತಸ್ತಿನದ್ದು. ಆ 63 ಅಂತಸ್ತಿನ ಮನೆ ನನ್ನ ಮಗನಿಗೆ ಕಟ್ಟಿಕೊಟ್ಟಿದ್ದೀನಿ ನಾನು. ಆ ಮನೆಯಲ್ಲಿ 1 ರೂಮ್ ಕೂಡ ನನಗೆ ಖಾಲಿ ಇಲ್ವಂತಪ್ಪ, ನನ್ನನ್ನು ಮನೆಯಿಂದ ಹೊರಗಾಕಿದ್ದಾನೆ ಅಂತ. ಯೋಚನೆ ಮಾಡಿ, ರೇಮಂಡ್ ಕಂಪನಿಯ ಸ್ಥಾಪಕರಿಗೆ ಅವ್ರ ಮನೆಯಲ್ಲಿ ಜಾಗ ಇಲ್ಲ ಅಂತ ಅವ್ರ ಮಗ ಮನೆಯಿಂದ ಹೊರಗಾಕಿದ್ದಾನಂತೆ. ಅವ್ರು ಹೇಳ್ತಾರೆ, ನನ್ನನ್ನು ಮಂಡಪಾಲು ಮಾಡೋವರೆಗೂ ನನ್ನ ಮಗ ಸುಮ್ಮನೆ ಕೂರೋದಿಲ್ಲಪ್ಪ, ನನಗೆ ಗೊತ್ತಾಗಿದೆ ಅಂತ ಕಣ್ಣೀರಿಡ್ತಾರೆ. ರೇಮಂಡ್ ಕಂಪನಿಯ ಸ್ಥಾಪಕ ಹೇಳ್ತಾರೆ. ಸಹಾರಾ ಏರ್ಲೈನ್ಸ್ ಬಹುಶಃ ನಮ್ಮ ಕಾಲದ ಮಕ್ಕಳಿಗೆ ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮ ಕಾಲದಲ್ಲಿ ಇಂಡಿಗೋ ಏರ್ಲೈನ್ಸ್, ಏರ್ ಇಂಡಿಯಾ ಇಷ್ಟೇ ಗೊತ್ತಿರೋದು ನಮಗೆ. ನಿಮ್ಮ ಕಾಲದಲ್ಲಿ ಒಂದು ಸಹಾರಾ ಏರ್ಲೈನ್ಸ್ ಅಂತ ಇತ್ತು. ಆ ಸಹಾರಾ ಏರ್ಲೈನ್ಸ್ನ ಸ್ಥಾಪಕನ ಕೊನೆ ಅಂತ್ಯ ಸಂಸ್ಕಾರಕ್ಕೆ ಅವರ ಮಕ್ಕಳು ಬಂದಿರಲಿಲ್ಲ. ಇಷ್ಟೆಲ್ಲ ಓದಿಸಿ ಏನು ಉಪಯೋಗ ಮತ್ತು ಮಕ್ಕಳಿಗೆ? ಹಾಗಾದರೆ ಇನ್ಯಾವ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು? ಯಾವ ಕಾಟಾಚಾರಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ? ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಈಗಿನ ಶಿಕ್ಷಣ ಪದ್ಧತಿ, ಅದು ಈ ಶಿಕ್ಷಣ ಪದ್ಧತಿ ಭಾರತಕ್ಕೆ ತಂದಿದ್ದೆ ಈ ಬದಲಾವಣೆಗಳನ್ನು ತರಲಿಕ್ಕೆ. ಮೆಕಾಲೆ 1835 ಮಾಡಿದಂಥ ಒಂದು ಭಾಷಣ ಇದೆ, ದಿ ಮಿನಿಟ್ ಅಂತ, ಬ್ರಿಟಿಷ್ ವ್ಯಕ್ತಿ. ಆ ವ್ಯಕ್ತಿ ಭಾಷಣದಲ್ಲಿ ಹೇಳಿದ, ಐ ಹ್ಯಾವ್ ಟ್ರಾವೆಲ್ಡ್ ಥ್ರೂ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ. ಒನ್ ಥಿಂಗ್ ದಟ್ ಐ ಹ್ಯಾವ್ ನೋಟಿಸ್ಡ್ ಇಟ್ಸ್ ಐ ಹ್ಯಾವ್ ನೆವರ್ ಎವರ್ ಸೀನ್ ಎ ಬೆಗರ್ ಆರ್ ಎ ಥೀಫ್ ಇನ್ ದ ಎಂಟೈರ್ ಮ್ಯಾಪ್ ಆಫ್ ಇಂಡಿಯಾ ಅಂತ. ನಾನು ಇಡೀ ಭಾರತವನ್ನು ಉದ್ದಗಲಕ್ಕೂ ಓಡಾಡಿದ್ದೀನಿ. ಆ ಭಾರತದಲ್ಲಿ ನಾನು ಇದುವರೆಗೂ ಒಬ್ಬ ಕಳ್ಳ ಅಥವಾ ಭಿಕ್ಷುಕನನ್ನು ನಾನು ನೋಡಲೇ ಇಲ್ಲ ಅಂತ ಮೆಕಾಲೆ ಎಂಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ. ಮುಂದುವರಿಸಿ ಆತ ಹೇಳುವಂಥ ಮಾತೇನು ಗೊತ್ತೇ? ದಿ ಮಿನಿಟ್ ಅನ್ನೋ ಭಾಷಣ ಇವತ್ತಿಗೂ ನಿಮಗೆ ಸಿಗುತ್ತೆ ಪುಸ್ತಕಗಳಲ್ಲಿ ಹುಡುಕಿದ್ರೆ. ಅದನ್ನು ಮುಂದುವರಿಸಿ ಅದೇ ಮೆಕಾಲೆ ಹೇಳ್ತಾನೆ, ಈ ಬದಲಾವಣೆ ದೇಶದಲ್ಲಿದೆಯಲ್ಲ, ಈ ಕಲ್ಚರ್ ಇದೆಯಲ್ಲ, ಈ ಕಲ್ಚರ್ನ ಬ್ಯಾಕ್ ಬೋನ್ ಯಾವುದು ಅಂದರೆ ಭಾರತದ ಎಜುಕೇಷನ್ ಸಿಸ್ಟಮ್. ಗುರುಕುಲಗಳಲ್ಲಿ ಕಲಿಸುವಂಥ ಈ ಸಂಸ್ಕಾರದ ಮೂಲಕವಾಗಿ ಭಾರತ ಈ ರೀತಿ ನಿಂತಿದೆ. ಆ ಭಾರತವನ್ನು ಹೊಡಿಬೇಕಂದ್ರೆ ಭಾರತದ ಬ್ಯಾಕ್ ಬೋನ್ ಆಗಿರುವಂಥ ಭಾರತದ ಗುರುಕುಲ ಪದ್ಧತಿಯನ್ನು ಹೊಡಿರಿ ಸಾಕು. ಅದೇ ಕಲ್ಪನೆಯನ್ನು ಇಟ್ಕೊಂಡು ಮೆಕಾಲೆ ಭಾರತದಲ್ಲಿದ್ದಂಥ ಗುರುಕುಲ ಪದ್ಧತಿಯನ್ನು ಅಳಿಸ್ಲಿಕ್ಕೆ ಹೊಸ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ತಂದ. ಅದನ್ನು ಇವತ್ತಿಗೂ ನಾವು ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಅಂತ ಪಾಲಿಸ್ತೀವಿ. ಆ ಎಜುಕೇಷನ್ ಸಿಸ್ಟಮ್ ನಿಮ್ಮ ಮಕ್ಕಳಿಗೇನು ಹೇಳ್ಕೊಡುತ್ತೆ? ನಿಮ್ಮ ಮಕ್ಕಳು ವಚನಗಳನ್ನು ಹೇಳಿದ್ರು,
ನಿಮ್ಮ ಮಕ್ಕಳು ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿದ್ರು. ನಿಮ್ಮ ಮಕ್ಕಳನ್ನ ನೀವು ಕಾನ್ವೆಂಟ್ಗಳಿಗೆ ಕಳಿಸಿದ್ರೆ ಆ ಕಾನ್ವೆಂಟ್ಗಳು ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ? ಜಾನಿ ಜಾನಿ ಎಸ್ ಪಪ್ಪ ಅಂತ ರೈಮ್ಸ್ ಹೇಳ್ಕೊಡ್ಬೋದಾ? ಮಕ್ಕಳು ಕೇಳಿದ್ದೀರಾ ಆ ರೈಮ್ಸ್ಗಳನ್ನೆಲ್ಲ? ಈ ಜಾನಿ ಜಾನಿ ಎಸ್ ಪಪ್ಪ ಅನ್ನೋ ರೈಮ್ಸ್ ಮಕ್ಕಳಿಗೆ ಏನು ಹೇಳ್ಕೊಳುತ್ತೆ ಅಂದರೆ, ಒಂದು ಮಗು, ವಿದೇಶದ ಮಗು ತನ್ನ ಮನೆಯಲ್ಲೇ ತಾನೇ ಸಕ್ಕರೆಯನ್ನು ಕದ್ದು ತಿಂದು ತನ್ನ ತಂದೆಗೆ ಸುಳ್ಳು ಹೇಳುವಂಥ ಪ್ರಕ್ರಿಯೆಯನ್ನು ವಿಜೃಂಭಿಸುವಂಥ ಪದ್ಯ ಅದು. ಪೋಷಕರು ಯೋಚನೆ ಮಾಡಬೇಕು, ಮಕ್ಕಳಿಗೆ ತನ್ನ ಮನೆಯಲ್ಲಿ ಸಕ್ಕರೆ ಕತ್ತಿಂದು ತನ್ನ ತಂದೆಗೆ ಸುಳ್ಳು ಹೇಳುವಂಥ ಪ್ರಕ್ರಿಯೆನ ಮಕ್ಕಳಿಗೆ ಪದ್ಯದಿಂದ ಕಲಿಸ್ಕೊಡ್ತೀವೋ, ಅಥವಾ ಆಗ ಅಮ್ಮರವ್ರು ಹೇಳಿದ್ರಲ್ಲ, ಕಲಬೇಡ ಕೊಲಬೇಡ ಹುಸಿಯನ್ನು ನುಡಿಯಲು ಬೇಡ ಅಂತ ಸುಳ್ಳನ್ನು ಯಾವತ್ತಿಗೂ ಹೇಳಬಾರ್ದು ಅಂತ ಹೇಳಿಕೊಟ್ಟಂಥ ಬಸವಣ್ಣನವರ ವಚನಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀವೋ, ಯಾವ ನೈತಿಕತೆಯನ್ನು ಮಕ್ಕಳಿಗೆ ಬೆಳೆಸ್ತಾ ಇದ್ದೀವಿ ನಾವು? ನೋಡ್ಲಿಕ್ಕೆ ಬಹಳ ಸಣ್ಣದು ಒಂದು, ದಯವಿಟ್ಟು ಇದು ಮಕ್ಕಳಿಗೆ ರೈಮ್ಸ್ ಕಲಿಸ್ಬಾರ್ದು, ಇಂಗ್ಲೀಷ್ ಕಲಿಸ್ಬಾರ್ದು ಅಂತಲ್ಲ, ಎಲ್ಲ ಭಾಷೆ ಕಲಿಸಬೇಕು. ಆದರೆ ನಮ್ಮ ಭಾರತೀಯ ಭಾಷೆಗಳ ಸಮಾಧಿ ಮೇಲೆ ಇಂಗ್ಲೀಷನ್ನು ಕಲಿಸುವ ಅವಶ್ಯಕತೆ ಇಲ್ಲ ಮಕ್ಕಳಿಗೆ. ಮಕ್ಕಳಿಗೆ ಸಂಸ್ಕೃತ ಭಾಷೆ ಏನಕ್ಕೆ ಹೇಳಿಸ್ಬೇಕು? ವಚನಗಳನ್ನು ಹೇಳಿಸಿದ್ರು. ಕನ್ನಡ ಹೇಳಿಸ್ಬೇಕು, ಸಂಸ್ಕೃತ ಹೇಳಿಸ್ಬೇಕು. ಯಾಕೆ? ಇಂಗ್ಲೀಷ್ನಿಂದ ಮಕ್ಕಳಿಗೆ ಪರಿಜ್ಞಾನ ಬರಲಿಕ್ಕೆ ಸಾಧ್ಯ. ಟ್ರೀ ಅಂತ ಹೇಳಿದಾಗ ಓಕೆ ಟ್ರೀ ಅರ್ಥ ಆಯಿತು, ನಂಗೆ ಮರ ಅಂತ ಹೇಳಲಿಕ್ಕೆ ಪರಿಜ್ಞಾನ ಬರುತ್ತೆ. ಭಾವನೆ ಹುಟ್ಟೋದು ನಮ್ಮ ಭಾಷೆಯಲ್ಲಿ ಹೇಳ್ಕೊಟ್ಟಾಗ ಮಾತ್ರ, ಶ್ರದ್ಧೆ ಹುಟ್ಟೋದು ನಮ್ಮ ಭಾಷೆಯಲ್ಲಿ ಹೇಳ್ಕೊಟ್ಟಾಗ ಮಾತ್ರ. ನೀವು ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ಭೂಮಿಯನ್ನು ಏನಂತ ಕರೀತಾರೆ? ಅರ್ತ್, ಕರೆಕ್ಟಾ? ಸಂಸ್ಕೃತದಲ್ಲಿ ಏನಂತ ಕರೀತಾರೆ? ಭೂತಾಯಿ ಅಂತ ಕರೀತಾರೆ. ಯೋಚನೆ ಮಾಡಿ, ಇಂಗ್ಲೀಷ್ನಲ್ಲಿ ಅರ್ಥ ಮುಗೀತು, ಅಲ್ಲಿಗೊಂದು ಭೂಮಿ, ಅದು ನಿರ್ಜೀವ ವಸ್ತು. ಸಂಸ್ಕೃತದಲ್ಲಿ ಭೂತಾಯಿ ಅಂತ ಹೇಳ್ಕೊಡ್ತಾರೆ. ನಮ್ಮ ತಾಯಿ ಕಣಪ್ಪ. ಏನಕ್ಕೆ? ಬೆಳಗ್ಗೆ ಎದ್ದಾಗ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲಿ ವಿಷ್ಣು ಪತ್ನಿ ನಮಸ್ತುಭೆ ಪಾದಸ್ಪರ್ಶ ಕ್ಷಮಸ್ವಮೆ. ಸಾಕ್ಷಾತ್ ಶ್ರೀ ವಿಷ್ಣುವಿನ ಪತ್ನಿ ಆಗಿರುವಂಥ ಲಕ್ಷ್ಮೀ ಅವತಾರ ಕಣಮ್ಮ ನೀನು ಭೂತಾಯಿ. ನಿನ್ನನ್ನು ಪಾದದಿಂದ ಸ್ಪರ್ಶ ಮಾಡೋದು ತಪ್ಪು, ಆದರೆ ನಿನ್ನ ಮಗುವಾಗಿ ನಾನು ಅನಿವಾರ್ಯತೆಯಿಂದ ನಿನ್ನನ್ನು ಕಾಲಲ್ಲಿ ತುಳ್ಕೊಂಡು ಓಡಾಡ್ತೀನಲ್ಲ, ಆ ಪಾದಸ್ಪರ್ಶದ ಪಾಪಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ ಅಂತ. ಇಂಥ ಶ್ರದ್ಧೆ ನಮ್ಮ ಭಾಷೆಯಲ್ಲದೆ ಇನ್ನೆಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮನನ್ನು ನೀವು ಇಂಗ್ಲೀಷ್ನಲ್ಲಿ ಮಮ್ಮಿ ಅಂತ ಹೇಳ್ಕೊಡ್ಬೋದು. ಮಮ್ಮಿ ಅಂದಾಗ ಬಾಯಲ್ಲಿ ಹುಟ್ಟು ಬಾಯಲ್ಲಿ ಸಾಯುತ್ತೆ ಆ ಪದ, ಮುಂದೆ ಹೋಗೋದಿಲ್ಲ. ಅದಕ್ಕೆ ಭಾವನೆ ಹಾಗೆ ನೋಡೋದಾದರೆ ಈಜಿಪ್ಷನ್ನ ಕಾಲದಲ್ಲಿ ಮಮ್ಮಿ ಅಂದರೆ ಸತ್ತ ಶವಗಳಿಗೆ ಮಮ್ಮಿ ಅಂತ ಹೆಸರಿಡ್ತಾ ಇದ್ರು. ಅಲ್ಲಿಂದ ಬಂದದ್ದು ಮಮ್ಮಿ ಅನ್ನೋ ಪದ. ತಾಯಿಯನ್ನು ಸತ್ತ ಶವ ಅಂತ ಹೇಳ್ಕೊಡುವಂಥದ್ದು ಇಂಗ್ಲೀಷ್ ಭಾಷೆ. ನಮ್ಮ ಭಾಷೆನಲ್ಲಿ ಕನ್ನಡದ, ಸಂಸ್ಕೃತ ಬಿಡಿ, ಕನ್ನಡದಲ್ಲಿ ಅಮ್ಮ ಅಂತ ಕರಿತೀವಿ. ಎಷ್ಟು ಸುಂದರ! ಒಕ್ಕಳಿಂದ ಶುರುವಾಗುವಂಥ ಆಕಾರ ಎಂಬ ಸ್ವರ, ನಾಲಿಗೆ ತುಟಿಯ ತುದಿಗೆ ಬರುವಂಥ ಮಾಕಾರದ ವ್ಯಂಜನ, ಒಕ್ಕಳಿಂದ ಹಿಡಿದು ತುಟಿಯ ಕೊನೆಯವರೆಗೂ ಬರುವಂಥ ಸಂಪೂರ್ಣ ಭಾವನೆಗಳನ್ನು ತನ್ನಲ್ಲಿ ಮಿಶ್ರಿತ ಮಾಡಿಕೊಂಡಿರುವಂಥ ಅಮ್ಮ ಅನ್ನೋ ಪದವನ್ನು ಮಕ್ಕಳಿಗೆ ಹೇಳ್ಕೊಟ್ಟಿದ್ರು ನಮ್ಮ ಭಾಷೆಯಲ್ಲಿ. ಮಕ್ಕಳಿಗೆ ಶ್ರದ್ಧೆ ಬರಬೇಕಂದ್ರೆ ನಮ್ಮ ಭಾಷೆಯಲ್ಲೇ ಹೇಳ್ಕೊಡ್ಬೇಕು. ಅದರಲ್ಲೂ ಸಂಸ್ಕೃತದಲ್ಲಿ. ದಯವಿಟ್ಟು ಸಂಸ್ಕೃತ ಅಂದರೆ ನಾವು ದೇವರ ಭಾಷೆ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಸಂಸ್ಕೃತ ಮಾತಾಡಿದ್ರೆ ಮಕ್ಕಳಲ್ಲಿ ಮೇಧಜ್ಞಾನ ಬೆಳೆಯುತ್ತೆ. ಮೇಧಜ್ಞಾನ ಅಂತ ಹೇಳ್ತಾ ಇದ್ರು ಹಿಂದಿನ ವೈದಿಕ ಪರಂಪರೆಯಲ್ಲಿ. ಮೇಧಜ್ಞಾನ ಯಾವುದು ಅಂದರೆ, ಆಗಲೇ ಹೇಳಿದ್ನಲ್ಲ, 14 ವಿದ್ಯೆಗಳು 64 ಕಲೆಗಳನ್ನು ಎಲ್ಲವನ್ನೂ ಕಲಿಸ್ಕೊಡೋದು ಈ ಒಂದು ಭಾಷೆಗಿರುವಂಥ ಸಾಮರ್ಥ್ಯ. ಆ ಮಕ್ಕಳ ಬಾಯಿನ ಸಂಸ್ಕೃತ ಬರುತ್ತೋ ಇಲ್ಲವೋ ಮಕ್ಕಳಿಗೆ ಮಾತಾಡಲಿಕ್ಕೆ, ಸಂಸ್ಕೃತ ಶ್ಲೋಕಗಳನ್ನು ಕಂಠಪಾಠ ಮಾಡಿಸಿ ನಿರಂತರ ಹೇಳಬೇಕು ಮಕ್ಕಳು. ನೀವು ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ರಲ್ಲ, ಹೇಳುವಂಥ ಅಡ್ವಾಂಟೇಜ್ ಏನು ಗೊತ್ತಾ? ನೀವು ಸಂಸ್ಕೃತ ಶ್ಲೋಕವನ್ನು ಹೇಳಿದಾಗ ನಿಮ್ಮ ಪ್ರತಿಯೊಂದು ಮಾತು ಟ ಡ ಅನ್ನೋ ಅಕ್ಷರಗಳು ಉಚ್ಚರಿಸಬೇಕಾದ್ರೆ ನಿಮ್ಮ ನಾಲಿಗೆ ಮೇಲಿನ ಬಾಯ ರೂಫ್ನ ಪ್ಯಾಲೆಟ್ಗೆ ಬಡಿಯುತ್ತೆ. ಈ ಬಾಯಿನ ಮೇಲಿರುವಂಥ ರೂಫ್ನ ಪ್ಯಾಲೆಟ್ನಲ್ಲಿರುವಂಥ ನರಗಳು ನೇರ ನಿಮ್ಮ ನ್ಯೂರಾನ್ಸ್ಗಳಿಗೆ ಕರೆಕ್ಟ್ ಆಗಿರುತ್ತೆ. ಎಷ್ಟು ಸಂಸ್ಕೃತ ಭಾಷೆ ಮಾತಾಡುವ ಮೂಲಕ ಆ ಜಾಗೃತಿ ನ್ಯೂರಾನ್ಸ್ಗಳಿಗಾಗುತ್ತೋ ಅಷ್ಟು ಬ್ರೈನ್ ಶಾರ್ಪ್ ಆಗುತ್ತೆ. ಮೇಧಜ್ಞಾನ ಮಕ್ಕಳಲ್ಲಿ ಬೆಳೆಯುತ್ತೆ. ನೀವು ಸಂಸ್ಕೃತ ಒಂದು ಅಧ್ಯಯನ ಮಾಡಿ, ಸೈನ್ಸ್, ಮ್ಯಾಥ್ಸ್, ಹಿಸ್ಟ್ರಿ, ಇಂಗ್ಲೀಷ್, ಕನ್ನಡ ಎಲ್ಲ ಕಂಠಪಾಠ ಆಗುತ್ತೆ ನಿಮಗೆ. ಇನ್ನೇನು ಓದಲಿಕ್ಕೆ ಅವಶ್ಯಕತೆನೇ ಬರೋದಿಲ್ಲ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾನೇ ಸ್ವತಃ 5ನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ. ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ BA ಮಾಡ್ತಾ ಇದ್ದೀನಿ ನಾನು. 5ನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗೋದೇ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು. ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದರೆ ಸಮಯ ಇರೋದಿಲ್ಲ, ಕಾರ್ಯಕ್ರಮಗಳಿರ್ತಾವೆ, ಕಾರ್ಯಕ್ರಮ ಅಟೆಂಡ್ ಆಗಬೇಕು. ಶಾಲೆಗೆ ಹೋಗಲಿಲ್ಲ ಅಂದರೂ ಕೂಡ ನನಗೆ 10ನಲ್ಲಿ 97% ಬಂದಿತ್ತು. ಈಗ ಸೆಕೆಂಡ್ PUನಲ್ಲಿ 95% ಬೋರ್ಡ್ಸ್ನಲ್ಲಿ ಬಂದಿದೆ. ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದರೆ, ಶಾಲೆಗೆ ಹೋಗದಿರೋ ಕೂಡ ಹೇಗೆ ಪರ್ಸೆಂಟೇಜ್ ತೆಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ. ನಾನು ಹೇಳೋದಿಷ್ಟೇ, ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ, ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ, ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ. ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂಥ 1 ಲಕ್ಷ ಶ್ಲೋಕ ಇರುವಂಥ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದರೆ 200 ಪುಟ ಇರುವಂಥ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನು ಕಂಠಪಾಠ ಮಾಡಲಿಕ್ಕೆ ಆಗೋದಿಲ್ವಾ? ಸುಲಭ, ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ. ದೊಡ್ಡ ಜ್ಞಾನ ಅಲ್ಲವೇ ಅಲ್ಲ ಇದು. ಮಕ್ಕಳಿಗೆ ಈಗಿನ ಶಿಕ್ಷಣವನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿರ್ತಾರೆ ಅಂದರೆ, ತಂದೆ ತಾಯಂದ್ರಿಗೆ ಮಕ್ಕಳ ಪರ್ಸೆಂಟೇಜ್ ಬಹಳ ಮುಖ್ಯ ಆಗುತ್ತೆ. ಬಹಳ ಕಷ್ಟ ಅಂತ ಅನ್ಕೊಂತೀವಿ, ಬಹಳ ಸುಲಭ. ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ಆ ಕಾರಣದಿಂದ ಮಕ್ಕಳಿಗೆ ಓದಿಸಬೇಕಾಗಿದೆ. ಆದರೆ ನಾವು ಅನ್ಕೊಂತೀವಲ್ಲ, ರಾಮಾಯಣ ಮಹಾಭಾರತ ಮಕ್ಕಳಿಗೆ ಏನಕ್ಕೆ ಬೇಕು? ನನ್ನ ನೆಚ್ಚಿನ ಬಂಧುಗಳೇ, ರಾಮರ ಆದರ್ಶ ಮಕ್ಕಳಿಗೆ ಬೇಕಾಗಿದ್ದಾವೆ. ಯಾವ ರಾಮ? ಈಗಿನ ಕಾಲದಲ್ಲಿ ತಂದೆ ಕೊಟ್ಟಂಥ ಆಸ್ತಿನಲ್ಲಿ 1 ಎಕರೆ ಜಾಗ ಅಕಸ್ಮಾತ್ ಆಚೆ ಈಚೆ ಆದರೆ ಅಪ್ಪನ ವಿರುದ್ಧನೇ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಹೋಗುವಂಥ ಎಷ್ಟೋ ಮಕ್ಕಳಿದ್ದಾರೆ.
ಅಪ್ಪ ಕೊಟ್ಟಂಥ ಆಸ್ತಿನಲ್ಲಿ 1 ಇಂಚು ಜಾಗ ಅಣ್ಣ ತಮ್ಮನಿಗೆ ಜಾಸ್ತಿ ಹೋದರೆ ಕೊಲ್ಲಿಗೆ ಹೋಗುವಂಥ ಎಷ್ಟೋ ಜನ ಅಣ್ಣ ತಮ್ಮಂದಿರು ನಮ್ಮ ಸಮಾಜದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ 10-20 ಎಕರೆ ಜಾಗ ಬಿಡಿ, ಇಡೀ ಅಯೋಧ್ಯೆ ಸಾಮ್ರಾಜ್ಯವನ್ನು ತ್ಯಜಿಸಿ ರಾಮ ಹೋಗಬೇಕು. ಆ ಸಂದರ್ಭದಲ್ಲಿ ಕೂಡ ಅಪ್ಪನ ವಿರುದ್ಧ ಒಂದೇ ಒಂದು ಮಾತಾಡಲಿಲ್ಲ ವಿರುದ್ಧವಾಗಿ ರಾಮ. ಕಾಡಿಗೆ ಹೋಗೋಕ್ಕೂ ಮುಂಚೆ ಚಿಕ್ಕಮ್ಮ ಕೈಕೇಯಿ ಕೊಟ್ಟ ಮಾತನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಅಂತ ಗೊತ್ತಾದ ನಂತರವೂ ಕಾಡಿಗೆ ಹೋಗೋಕ್ಕೂ ಮುಂಚೆ ಆಶೀರ್ವಾದ ಮಾಡಮ್ಮ ಅಂತ ಕೈಕೇಯಿ ಕಾಲಿಗೆ ಬಿದ್ನಲ್ಲ ರಾಮ. ಅಂಥ ರಾಮನಲ್ಲಿರುವಂಥ ಭಕ್ತಿಯನ್ನು ಮಕ್ಕಳು ತುಂಬಿಸ್ಕೊಳ್ಬೇಕಾಗಿದೆ. ಶ್ರವಣ ಕುಮಾರನ ಆದರ್ಶಗಳನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ರಾಮಕೃಷ್ಣರ ಆದರ್ಶಗಳನ್ನು, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಕೊಡಬೇಕಾಗಿದೆ. ಈ ಒಂದು ಭಗವದ್ಗೀತೆ ಇದೆಯಲ್ಲ, ತಾಯಿಯವರು ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಭಗವದ್ಗೀತೆ. ಈ ಒಂದು ಭಗವದ್ಗೀತೆ ಕೇವಲ ಧರ್ಮಕ್ಕೋಸ್ಕರ ಅಲ್ಲ. ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ, ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರಾಗಿದ್ದು ಅದೇ ಒಂದು ಭಗವದ್ಗೀತೆಯಿಂದ. ರಾಮಕೃಷ್ಣರನ್ನು ನಾವು ಇವತ್ತಿಗೂ ಆರಾಧಿಸೋದು ಆ ಒಂದು ಭಗವದ್ಗೀತೆಯಿಂದ. ಕೃಷ್ಣ ಇವತ್ತು ನಮಗೆ ಆದರ್ಶ ಆಗಿದ್ದು ಆ ಒಂದು ಭಗವದ್ಗೀತೆಯಿಂದ. ಆ ಒಂದು ಭಗವದ್ಗೀತೆಯನ್ನು ಮಕ್ಕಳು ಓದಿದ್ರೆ ಸಾಕು. ಮಕ್ಕಳ ಮುಂದೆ ದಯವಿಟ್ಟು ಸಂಪಾದನೆಯ ಮಾತಾಡಬೇಡಿ, ಸಂಸ್ಕಾರದ ಮಾತಾಡಿ. ಮಕ್ಕಳನ್ನು ಧರ್ಮದ ಹಾದಿನಲ್ಲೇ ಬೆಳೆಸಿ. ಮಕ್ಕಳಿಗೆ ಹೇಳ್ಕೊಡ್ಬೇಕಾದಂಥ ತತ್ವಜ್ಞಾನ ಅದೇ. ಭಗವದ್ಗೀತೆ ಓದಿದ್ರೆ, ಧರ್ಮದ ಮಾರ್ಗದಲ್ಲಿ ಮಕ್ಕಳು ನಡೆದ್ರೆ ಹಣ, ಸಂಪತ್ತು, ಹೆಸರು ಎಲ್ಲ ಅವರ ಹಿಂದೆ ಬರುತ್ತೆ. ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ನಿಜವಾಗ್ಲೂ ನಡೆದಿರುವಂಥ ಘಟನೆ. ಇವತ್ತಿಗೂ ನಾವು ಸ್ಟೀವ್ ಜಾಬ್ಸ್ನ ಹೆಸರನ್ನು ಎಷ್ಟು ಜನ ಕೇಳಿದ್ದಿರೋ ಗೊತ್ತಿಲ್ಲ. ಆ್ಯಪಲ್ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್. ಇವತ್ತಿಗೂ ಮೊಬೈಲ್ನಲ್ಲಿ ಯೂಸ್ ಮಾಡ್ತಿರಲ್ಲ, ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್, ಈ ಮೂರನ್ನು ಹೊಂದಿರುವಂಥ ಮೆಟಾ ಎಂಬ ಕಂಪನಿಯ ಓನರ್ಶಿಪ್ಪನ್ನು ಪಡೆದಿರುವಂಥ ಒಬ್ಬ ವ್ಯಕ್ತಿ ಮಾರ್ಕ್ ಝಕರ್ಬರ್ಗ್ ಅಂತ ಆತ ಹೆಸರು. ಇವತ್ತಿಗೂ ಇಡೀ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಬ್ಬ ಆಕ್ಟ್ರೆಸ್ ಜೂಲಿಯಾ ರಾಬರ್ಟ್ ಅಂತ ಆಕೆ ಹೆಸರು. ಇವರೆಲ್ಲರ ಜೀವನದಲ್ಲಿ ಅಷ್ಟೆಲ್ಲ ಫೇಮಸ್ ಆಗಿ ಅಷ್ಟೆಲ್ಲ ಸಂಪಾದನೆ ಮಾಡೋದ್ರಲ್ಲಿ ಹೇಗೆ ಗೊತ್ತೇ? ಇವರೆಲ್ಲರ ಜೀವನದಲ್ಲಿ ಒಂದು ಸಿಮಿಲಾರಿಟಿ ಇದೆ. ಇವರೆಲ್ಲರೂ ಒಂದು ಕಾಲದಲ್ಲಿ ಭಾರತಕ್ಕೆ ಬಂದಿದ್ದರು. ಜೀವನದಲ್ಲಿ ಮುಂದೆ ನನಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಮನಸ್ಸೋತಿದ್ದಾಗ, ಡಿಪ್ರೆಷನ್ಗೊಳಗಾದಾಗ, ಇನ್ನೇನು ಮಾಡಬೇಕು ಅಂತ ಗುರಿ ತೋಚದೇ ಇದ್ದಾಗ ಭಾರತಕ್ಕೆ ಬಂದರು ಆಧ್ಯಾತ್ಮಿಕ ಪ್ರವಾಸಕ್ಕೆ ಅಂತ. ಭಾರತಕ್ಕೆ ಬಂದಾಗ ಈ ಮೂವರಿಗೂ ಕೂಡ ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಯಿತು. ನಿಮ್ ಕರೋಲಿ ಬಾಬಾ ಅಂತ ಅವರ ಹೆಸರು. ಎಷ್ಟು ಜನ ಕೇಳಿದ್ದಿರಲ್ವೋ, ಹನುಮಂತನ ಅವತಾರ ಅಂತ ಅವರನ್ನು ಆರಾಧಿಸ್ತಾರೆ. ಈ ನಿಮ್ ಕರೋಲಿ ಬಾಬಾ ಇವ್ರು ಮೂವರನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಭೇಟಿಯಾಗಿದ್ದು. ಆದರೆ ಭೇಟಿಯಾದಾಗ ಇವರೆಲ್ಲರಿಗೂ ಒಂದೇ ಪ್ರವಚನ ಮಾಡಿದ್ದವರು, ಭಗವದ್ಗೀತೆ. ಕೈಯಲ್ಲೊಂದು ಭಗವದ್ಗೀತೆಯನ್ನು ಇಟ್ಟರು, ಇದನ್ನು ದಿನ ಓದಪ್ಪ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ನೀಮ್ ಕರೋಲಿ ಬಾಬಾನನ್ನು ಭೇಟಿಯಾದ ನಂತರ ಸ್ಟೀವ್ ಜಾಬ್ಸ್ ಆ್ಯಪಲ್ ಕಂಪ್ನಿಯ ಸ್ಥಾಪನೆಯನ್ನು ಮಾಡ್ದ. ಅದಾದ ನಂತರವೂ ಸ್ಟೀವ್ ಜಾಬ್ ಹೇಳ್ತಾ ಇದ್ದ, ನನಗೆ ಆಧ್ಯಾತ್ಮಿಕ ಗುರು ಅಂದರೆ ಭಾರತದ ನೀಮ್ ಕರೋಲಿ ಬಾಬಾ ಅವ್ರು ಕೊಟ್ಟಂಥ ಭಗವದ್ಗೀತೆ. ಈ ಒಂದು ಭಗವದ್ಗೀತೆಯಿಂದ ಇವತ್ತು ಸ್ಟೀವ್ ಜಾಬ್ಸ್ ಮಿಲಿಯನೇರ್ ಆಗಿದ್ದಾನೆ. ಮಾರ್ಕ್ ಝಕರ್ಬರ್ಗ್ ಇವತ್ತಿಗೂ ಹೇಳ್ತಾರೆ, ಭಗವದ್ಗೀತೆ ಮೂಲಕ ನಾನು ಸಕ್ಸಸ್ಫುಲ್ ಆಗಿದ್ದು. ರಾಬರ್ಟ್ ಜೂಲಿಯಾ ಇವತ್ತಿಗೂ ಹೇಳ್ಕೊಳ್ತಾರೆ. ವಿಲ್ ಸ್ಮಿತ್ ಅಂತ ಆಕ್ಟರ್ಸ್ಗಳು ಇವತ್ತಿಗೂ ಹೇಳ್ಕೊಡ್ತಾರೆ, ನಾನು ಹಿಂದೂ ಧರ್ಮಕ್ಕೆ ಬಂದಿದ್ದೀನಿ. ಯಾಕೆ? ಹಿಂದೂ ಧರ್ಮದಲ್ಲಿರುವಂಥ ಭಗವದ್ಗೀತೆಯನ್ನು ಅದರ ಮೂಲಕ ನನ್ನ ಜೀವನದಲ್ಲಿ ಸಕ್ಸಸ್ ಬಂತು ಅಂತ. ಒಂದು ಭಗವದ್ಗೀತೆಗಿರುವಂಥ ಸಾಮರ್ಥ್ಯ ಅದು. ಮಕ್ಕಳಿಗೆ ಅಂತಹ ಭಗವದ್ಗೀತೆನಲ್ಲದೆ ಇನ್ಯಾರು ಓದಿಸಬೇಕು? ವೃದ್ಧಾಪ್ಯದಲ್ಲಿ ಓದಲಿಕ್ಕಿರೋದಲ್ಲ. ಭಗವದ್ಗೀತೆ ಕೊನೆ 18ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ ಕೊಟ್ಟಂತ ಕರೆ ಏನು? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀವಜ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಕೃಷ್ಣನಂತ ಭಗವಂತ ಕೃಷ್ಣ ನಾನಿರ್ತೀನೋ, ಎಲ್ಲಿ ನಿನ್ನಂತ ಅರ್ಜುನನ್ ಇರ್ತಾನೋ, ಎಲ್ಲಿ ಧರ್ಮ ಉಳಿಯುತ್ತೋ ಅಲ್ಲೆಲ್ಲ ನಿನಗೆ ಜಯ ಆಗುತ್ತೆ. ಎಲ್ಲಿ ಕೃಷ್ಣ ಇಲ್ಲಿ ಅರ್ಜುನ ಇರ್ತಾರೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ. ಕೊನೆ ಕೊಟ್ಟಂತ ಸಂದೇಶ, ಜಯ ಆಗುತ್ತೆ, ನಿನಗೆ ಯುದ್ಧ ಮಾಡಪ್ಪ. ಯುದ್ಧ ಮಾಡಬೇಕು ಅಂತ ಭಗವದ್ಗೀತೆ ಕೊನೆಯಲ್ಲಿ ಕೃಷ್ಣ ಕರೆ ಕೊಟ್ಟ. ಯುದ್ಧ ಮಾಡ್ಲಿಕ್ಕೆ ವೃದ್ಧಾಪ್ಯದಲ್ಲಿ ತಾಕತ್ತಿರುತ್ತಾ? ಯುದ್ಧ ಮಾಡಬೇಕಾಗಿರೋದು ಯೌವನದಲ್ಲಿ, ಜೀವನದ ಯುದ್ಧ. ಮಕ್ಕಳು ಸೂಸೈಡ್ಗಳನ್ನು ಮಾಡ್ಕೊಳ್ತಾರಲ್ಲ, IIT IIMಗೆ ಹೋದಂಥ ಮಕ್ಕಳು ಏನಕ್ಕೆ ಸೂಸೈಡ್ಗಳು ಮಾಡ್ಕೊತಾರೆ? ಆತ್ಮಬಲ ಇಲ್ಲ ಅವರಲ್ಲಿ. ಆತ್ಮಬಲವನ್ನು ಬೆಳೆಸಬೇಕಾಗಿದೆ ನಮ್ಮ ಮಕ್ಕಳಲ್ಲಿ. ಎಷ್ಟು ಸೂಸೈಡ್ ರೇಟ್ಗಳು ಯೋಚನೆ ಮಾಡಿ. ನಿಮ್ಮ ಕಾಲದಲ್ಲಿ ಎಷ್ಟು ಕಷ್ಟಗಳನ್ನು ನೀವು ನೋಡಿದ್ದೀರಾ? ತಿನ್ನಲಿಕ್ಕೆ ಅನ್ನ ಇಲ್ದಿರೋಂಥ ಕಾಲಘಟ್ಟವನ್ನು ನೋಡಿದ ನಂತರವೂ ಯಾವತ್ತಾದರೂ ನಾನು ಸುಸೈಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ? ನಿಮ್ಮಲ್ಲೊಂದು ಆತ್ಮಬಲ ಇತ್ತು. ಸಾವಿರಾರು ಕಷ್ಟಗಳನ್ನು ನೋಡಿದ ನಂತರ ನೀವು ಇರುವಂಥ ಜಾಗಕ್ಕೆ ಇವತ್ತು ತಲುಪಿ ನಿಂತಿದ್ದೀರಾ ಅಂದರೆ ನಿಮ್ಮಲ್ಲಿ ಆತ್ಮಬಲ ಇತ್ತು. ಆ ಆತ್ಮಬಲವನ್ನು ನನ್ನ ಜನ್ರೇಷನ್ ಕಳ್ಕೊಳ್ತಾ ಇದೆ. ಯಾಕೆ? ಅವರಿಗೆ ಬೇಕಾಗಿದ್ದನ್ನೆಲ್ಲ ಒದಗಿಸ್ತಾ ಇದ್ದೀವಿ ನಾವು. ತಂದೆ ತಾಯಿ, ನಾನು ಜೀವನದಲ್ಲಿ ಕಷ್ಟಪಟ್ಟೆ, ನನ್ನ ಮಕ್ಕಳ ಜೀವನದಲ್ಲಿ ಕಷ್ಟ ಬಿಡಬಾರ್ದು ಅಂತ ಈ ಸೊಫಿಸ್ಟಿಕೇಟೆಡ್ ಭಾವನೆಯಲ್ಲಿ ಮಕ್ಕಳನ್ನು ಬೆಳೆಸಿದ್ರಿಂದ ಮಕ್ಕಳಲ್ಲಿ ಆತ್ಮಬಲ ಇಲ್ಲ. ಆ ಮಕ್ಕಳಲ್ಲಿ ಮತ್ತೊಮ್ಮೆ ಆತ್ಮಬಲ ಬೆಳೆಸಬೇಕಂದ್ರೆ ಭಗವದ್ಗೀತೆ ಹೇಳ್ಕೊಡ್ಬೇಕು. ಏನಕ್ಕೆ? ಭಗವದ್ಗೀತೆ ಶುರುವಾಗೋದೆ ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನ ಏನು ಮಾಡ್ತಾನೆ? ನನಗೆ ಯುದ್ಧ ಬೇಡ ಅಂತ ಶಸ್ತ್ರಾಸ್ತ್ರಗಳನ್ನು ಕಳಚಿಟ್ಟು ವೈರಾಗ್ಯದಲ್ಲಿ ಕೂತು ಬಿಡ್ತಾನೆ. ನಮ್ಮ ಮಕ್ಕಳ ಪರಿಸ್ಥಿತಿ, ಈಗಿನ ಯುವಕರ ಪರಿಸ್ಥಿತಿ, ಏನೂ ಮಾಡೋಕ್ಲೆಕ್ಕ ಆಗೋದಿಲ್ಲ ಜೀವನದಲ್ಲಿ, ಏನೋ ಪರಿಸ್ಥಿತಿ. ಅಂಥ ಪರಿಸ್ಥಿತಿನಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಉಪದೇಶ ಮಾಡಿದ್ದು. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರಲ್ಲ, ಕುತಸ್ಥ ಕಸ್ಮಲಮಿದಂ ವಿಷಮೆ ಸಂಪುತ ಸ್ಥಿತಂ ಅನಾರ್ಯಂ ದಿಷ್ಟನ ಸ್ವರ್ಗಂ ಅಕೃತಿಕರಂ ಅರ್ಜುನ.
ಕ್ಲೈಭ್ಯಮ್ಮಸ್ಮಗಮ ಭಾರತ ನೈತೃತ್ವ ಪದ್ಯತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ. ವೈರಾಗ್ಯದಲ್ಲಿ ಕೂರುವಂಥ ಸಂದರ್ಭ ಅಲ್ಲ ಅರ್ಜುನ. ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾದಷ್ಟು ಕೂಡ ಯುದ್ಧಕ್ಕೆ ಸಿದ್ಧನಾಗಬೇಕು ನೀನು. ನಿನ್ನ ಆರ್ಯ ಸಮಾಜ ಹೇಳಿಕೊಟ್ಟಿರುವಂಥ ಯುದ್ಧದ ಪರಿಣಿತಿಯನ್ನು ನೆನಪಿಸ್ಕೊಂಡು ಕೈಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗುವಂಥ ಜಗತ್ತಿನ ಸರ್ವಶ್ರೇಷ್ಠ ಮೋಟಿವೇಶ್ನಲ್ ಬುಕ್ ಭಗವದ್ಗೀತೆ. ಆ ಭಗವದ್ಗೀತೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಭಗವದ್ಗೀತೆ ಒಂದೊಂದು ಅಧ್ಯಾಯ ಒಂದೊಂದು ಯೋಗಗಳನ್ನು ಮಕ್ಕಳಿಗೆ ಕಳಿಸ್ಕೊಡುತ್ತೆ. ಸಂಖ್ಯೆ ಯೋಗ, ಕರ್ಮಯೋಗ, ಧ್ಯಾನ ಯೋಗ, ಕರ್ಮ ಸನ್ಯಾಸ ಯೋಗದಿಂದ ಹಿಡಿದು ರಾಜಯೋಗದವರೆಗೂ, ವಿಭೂತಿ ಯೋಗದವರೆಗೂ, ಪರಬ್ರಹ್ಮ ಯೋಗದವರೆಗೂ, ಮೋಕ್ಷ ಸನ್ಯಾಸ ಯೋಗದವರೆಗೂ 18 ಅಧ್ಯಾಯಗಳು 18 ಯೋಗಗಳನ್ನು ಹೇಳ್ಕೊಡ್ತಾವೆ. ಅಂಥ ಭಗವದ್ಗೀತೆಯನ್ನು ಮಕ್ಕಳು ಯುವಕ ಯುವತಿಯರಲ್ಲದೆ ಇನ್ಯಾರು ಓದಬೇಕು? ಆದ್ದರಿಂದ ದಯವಿಟ್ಟು ಆ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡಿ. ಯಾರ್ಯಾರೆಲ್ಲ ಮಕ್ಕಳಿದ್ದೀರಾ, ನಿಮ್ಮ ಜೀವನದಲ್ಲಿ ಒಂದು ಗುರಿ ಅಂತ ನಿರ್ದಿಷ್ಟವಾಗಿರಬೇಕು. ಆ ಗುರಿಯನ್ನು ಸಾಧಿಸಲಿಕ್ಕೆ ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಇರಲೇಬೇಕು. ನಿಮ್ಮ ಈ ಗುರಿಯ ಮಧ್ಯದಲ್ಲಿ ಗುರಿಯನ್ನು ಸಾಧಿಸಲಿಕ್ಕೆ ಯಾರೂ ಸಹಾಯ ಮಾಡೋದಿಲ್ಲ. ಎಲ್ಲವೂ ನಿಮ್ಮ ಕೈಯಲ್ಲೇ ಇರೋದು. ನೀವು ಯಾರೂ ಸಾಮಾನ್ಯರೂ ಅಲ್ಲ. ಮತ್ತೆ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಬ್ಬರೊಬ್ಬರು ಕೂತಿದ್ದೀರಲ್ಲ, ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಯಾವುದು ಗೊತ್ತಾ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತ್ರೈಲೋಕ್ಯದ ಕಿಲಂ ತವಪಾದ ಮೂಲೆ ಅಂತ. 3 ಲೋಕಗಳನ್ನು ಕಾಲಡಿಯಲ್ಲಿಟ್ಟು ಆಳಬಲ್ಲ ಸಾಮರ್ಥ್ಯ ಭಾರತದಲ್ಲಿ ಹುಟ್ಟುವಂಥ ಒಂದೊಂದು ಮಗುವಿಗೂ ಇದೆ. ಅರ್ಥಾತ್ ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಅಂಥದ್ದು ಇಂದ್ರನಂಥ ಸಾಮರ್ಥ್ಯ. ಭೂಭುವಸ್ವ ಅಂತ ಸಪ್ತಲೋಕಗಳನ್ನು ಹೇಳ್ತೀವಲ್ಲ, ಅಷ್ಟೂ ಲೋಕಗಳನ್ನು ಕಾಲಡಿಯಲ್ಲಿಟ್ಟು ಆಳಬಲ್ಲಿರಿ ನೀವೆಲ್ಲ. ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಅದು. ಅದರಲ್ಲೂ ಭಾರತದಲ್ಲಿ ಹುಟ್ಟಿರುವಂಥ ಮಕ್ಕಳು. ಭಾರತದಲ್ಲಿ ಹುಟ್ಟಿದ್ದೀರಾ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಹುಟ್ಟಿಲ್ಲ. ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಒಂಚೂರು ಬದಲಾಗಿ ಅಕಸ್ಮಾತ್ ಪಾಕಿಸ್ತಾನದಲ್ಲಿ ಏನಾದರೂ ನೀವು ಹುಟ್ಟುಬಿಟ್ಟಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರ್ತಾಯಿತ್ತು ಯೋಚನೆ ಮಾಡಿ. ಆದರೆ ಭಗವಂತ ನಿಮ್ಮನ್ನು ನಿರ್ದಿಷ್ಟವಾಗಿ ಭಾರತದಲ್ಲೇ ಹುಟ್ಟಿಸ್ತಾ. ಏನಕ್ಕೆ? ಕಾರಣ ಇದೆ. ತಾಯಿ ಭಾರತಿಯನ್ನು ನಾವು ವೀರಭೋಗ್ಯ ವಸುಂಧರೆ ಅಂತ ಕರಿತೀವಿ. ರತ್ನಗರ್ಭ ಆಕೆಯದ್ದು. ಆಕೆ ಜನ್ಮ ನೀಡುವಂಥ ಒಂದೊಂದು ಮಗುವು ಕೂಡ ದೇವರ ಸಮಾನ. ಗಾಯಂತಿ ದೇವ ಕಿಲಗೀತ ಕಾಣಿ ಧನ್ಯೋಸ್ತದೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗ ಸ್ಮಗಮಾರ್ಗಭೂತ ಭವಂತಿ ಭೂಯ ಪುರುಷಾಸುರತ್ವಾತ್ ಅಂತ ಹೇಳಿದರು ನಮಗೆ ವಿಷ್ಣು ಪುರಾಣದಲ್ಲಿ. ಭಾರತದಲ್ಲಿ ಹುಟ್ಟುವಂಥ ಒಂದೊಂದು ಮಗುವಿಗೂ ದೇವರ ಸ್ಥಾನಕ್ಕೆ ಇರುವಂಥ ಸಾಮರ್ಥ್ಯ ಇದೆ ಅಂತ. ಅಂಥ ಸಾಮರ್ಥ್ಯ ಇರುವಂಥ ನಮ್ಮ ಮಕ್ಕಳನ್ನು ಅದೇ ಹಾದಿನಲ್ಲಿ ಬೆಳೆಸೋಣ. ಮಕ್ಕಳಿಗೆ ರಾಮರ ಭಕ್ತಿಯನ್ನು ತುಂಬಿಸೋಣ. ರಾಮರ ಭಕ್ತಿ ನಮ್ಮ ಮಕ್ಕಳಲ್ಲಿ ಯಾವ ರೀತಿ ತುಂಬಬೇಕು, ರಾಮರ ಆದರ್ಶ ನಮ್ಮ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಬರಬೇಕು ಅಂದರೆ, ಮುಂದೊಂದು ದಿನ ಈ ಬುದ್ಧಿಜೀವಿಗಳಿಗೆ ಯಾರಾದರೂ ಅಯೋಧ್ಯೆ ರಾಮ ಮಂದಿರದ ಇಲ್ಲಿ ಚಿತ್ರ ಬಹಳ ಸುಂದರವಾಗಿ ಮಾಡಿದ್ದಾರಲ್ಲ, ಕಾಯಿನ್ಗಳನ್ನು ಸಂಗ್ರಹಿಸಿ ಯಾವ ರೀತಿ ರಾಮ ಮಂದಿರಕ್ಕೆ ಇಡೀ ದೇಶದಾದ್ಯಂತ 100 ರೂಪಾಯಿನ ಕೊಟ್ಟು, ಆ ರೀತಿಯಲ್ಲಿ ಇಡೀ ಕರ್ನಾಟಕದ ಒಂದೊಂದು ಜಿಲ್ಲೆಯಿಂದ 1 ರೂಪಾಯಿನ ತಂದು ಜೋಡಿಸಿ 18,000 ಕಾಯಿನ್ಗಳ ಮೂಲಕ ಅಯೋಧ್ಯೆ ರಾಮ ಮಂದಿರವನ್ನು ಇಲ್ಲಿ ಮಾಡಿದ್ದಾರೆ, ಮಿನಿ ರಾಮ ಮಂದಿರವಾಗಿ. ಆ ರಾಮ ಮಂದಿರ ನಿರ್ಮಾಣ ಆಗೋಕ್ಕೂ ಮುಂಚೆ ಕೋರ್ಟ್ನಲ್ಲಿ ವಾದ ನಡೀತಾ ಇರಬೇಕಾದ್ರೆ ಕೆ ಪರಾಶರನೆಂಬ ರಾಮ ಮಂದಿರದ ಪರವಾಗಿ ವಾದ ಮಾಡ್ತಾ ಇದ್ದಂಥ ವಕೀಲರಿಗೆ ಮಾಡಿದಂಥ ಪ್ರಶ್ನೆ ಏನು ಗೊತ್ತೇ? ಕಪಿಲ್ ಸಿಬ್ಬಲ್ ಅವರು ರಾಮ ಮಂದಿರದ ವಿರುದ್ಧವಾಗಿ ಹೋರಾಡ್ತಾ ಇದ್ದಂಥ ಕಪಿಲ್ ಸಿಬ್ಬಲ್ ವಕೀಲ ಪ್ರಶ್ನೆ ಮಾಡ್ತಾರೆ, ನೀವು ರಾಮರನ್ನು ಆರಾಧಿಸ್ತೀರಲ್ಲ, ರಾಮರು ನಿಜವಾಗ್ಲೂ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ. ನಿಮ್ಮ ರಾಮರು ಹುಟ್ಟೇ ಇಲ್ಲ, ರಾಮ ಕಾಲ್ಪನಿಕ, ರಾಮ ಐತಿಹಾಸಿಕ ಪುರುಷ ಅಲ್ಲ, ಪುರಾಣ ಪುರುಷ ಅಂತ ನಮ್ಮ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆಯನ್ನು ಹಾಕಿದ್ರು ಎಷ್ಟೋ ಜನರು. ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕುವಂಥ ಸಾವಿರಾರು ಜನರ ಸಂಖ್ಯೆ ಜಾಸ್ತಿ ಆಗ್ತದೆ ನಮ್ಮ ದೇಶದಲ್ಲಿ. ಈ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಲ್ಲಿ ರಾಮರ ಭಕ್ತಿ ಎಷ್ಟರ ಮಟ್ಟಿಗೆ ತುಂಬಬೇಕು ಅಂದರೆ, ಮುಂದೊಂದು ದಿನ ಈ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ನೀನು ರಾಮರನ್ನು ಅಷ್ಟೆಲ್ಲ ಆರಾಧಿಸ್ತೀಯಲ್ಲ, ನಿಜವಾಗ್ಲೂ ನಿನ್ನ ರಾಮರಿದ್ರು ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ, ರಾಮರ ಅಸ್ತಿತ್ವಕ್ಕೆ ನಿನ್ನ ಹತ್ರ ಪುರಾವೆ ಏನಿದೆ ಅಂತ ಕೇಳಿದಾಗ ನಮ್ಮ ಒಂದೊಂದು ಮಗುವಿನ ಬಾಯಿನಲ್ಲೂ ಬರಬೇಕು, ಕೇವಲ ರಾಮರಲ್ಲ, ಇಡೀ ರಾಮರ ವಂಶವೃಕ್ಷದ ಅಸ್ತಿತ್ವಕ್ಕೆ ನನ್ನ ಹತ್ರ ಪುರಾವೆ ಇದೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು, ಕೇವಲ ರಾಮರಲ್ಲ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಮನೆಯ ನಮ್ಮ ಸನಾತನ ಧರ್ಮದ ಭಾರತೀಯ ಸಂಸ್ಕೃತಿಯ ಒಂದೊಂದು ಮಗು ತಯಾರಾದರೆ ಸಾಕು, ಒಂದೊಂದು ಮಗು ಈ ರೀತಿ ತಯಾರಾದರೆ ಸಾಕು. ಮುಂದೊಂದು ದಿನ ಈ ಭಾರತೀಯ ಸಂಸ್ಕೃತಿಯನ್ನು ಅಲುಗಾಡಿಸುವ ಸಾಮರ್ಥ್ಯವು ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ.
ನಾವು ಮಾಡಬೇಕಾಗಿರೋ ಕೆಲಸ ಇದೆ ಜಾಗೃತಿ. ಆಗಲೇ ಹೇಳಿದ ಹಾಗೆ ಈ ರಾಮರ ಈ ಭಕ್ತಿ ಮಕ್ಕಳಿಗೆ ಧರ್ಮಕ್ಕೋಸ್ಕರ ಅಲ್ಲ, ಸ್ವಾರ್ಥಕ್ಕೋಸ್ಕರ. ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ರಾಮಾಯಣ ಮಹಾಭಾರತ ನೀವು ಶಾಲೆ ಕಾನ್ವೆಂಟಿಗೆ ಲಕ್ಷ ಲಕ್ಷ ಕಟ್ಟು ಕಳಿಸಿದ್ರು ಕೂಡ ಆ ಶಾಲೆ ಕಾಲೇಜ್ ನಿಮ್ಮ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅಂತ ಹೇಳೋದನ್ನು ಹೇಳ್ಕೊಡ್ಬೋದು. ಆದರೆ ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಶ್ರದ್ಧೆ ಭಕ್ತಿಯನ್ನು ನಮ್ಮ ಧರ್ಮ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಗ್ರಂಥ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಪರಿಚಯಗಳನ್ನು ಮಕ್ಕಳಿಗೆ ಮಾಡಿಸಿ. ಇದನ್ನು ಹೇಳ್ತಾ ದಯವಿಟ್ಟು ಪೋಷಕರು ಮಕ್ಕಳು ಯೋಗ ಮಾಡುವಂಥ ಸಂದರ್ಭದಲ್ಲಿ ಓಂಕಾರವನ್ನು ಪಠಿಸಿದ್ರಲ್ಲ, ದಯವಿಟ್ಟು ಅದನ್ನು ದಿನನಿತ್ಯ ಪಠನೆ ಮಾಡಿಸಿ. ಶಿಬಿರ ಮುಗೀತು, ಇನ್ನು ಮಕ್ಕಳು ಡೈಲಿ ರೋಟೀನ್ ಅದೇ ರೀತಿ ಆಗೋದು ಬೇಡ. ಓಂಕಾರ ಹೇಳಿಸಿ, ಏನು ಶ್ಲೋಕ ಹೇಳಿಸ್ಲಿಲ್ಲ ಪರವಾಗಿಲ್ಲ, ಭಗವದ್ಗೀತೆ ಓದಿಸ್ಲಿಲ್ಲ ಸಮಯ ಇಲ್ಲ ಪರವಾಗಿಲ್ಲ, ಓಂಕಾರ ಎಷ್ಟು 3 ನಿಮಿಷದ ಕೆಲಸ. 3 ಬಾರಿ ಓಂಕಾರ ಹೇಳಿಸಿದ್ರೆ ಮುಗಿದು ದಿನನಿತ್ಯ. ಏನಕ್ಕೆ? ಆಕಾರ ಮಕಾರ ಉಕಾರ ಎಂಬ 3 ಅಗ್ನಿ ಬೀಜಾಕ್ಷರಗಳಿಂದ ತಯಾರಾದಂಥ ಓಂಕಾರ ಅದು. ಏನಕ್ಕೆ ಓಂಕಾರ ಹೇಳಿಸ್ತೀವಿ ಅಂದರೆ ಮಕ್ಕಳು ಅಗ್ನಿ ಅಂತ ತಯಾರಾಗಲಿ ಅಂತ. ಕೃಷ್ಣ ಯಜುರ್ವೇದದಲ್ಲಿ ಬರುವಂಥ ಮಾತು, ಅಗ್ನಿಮಿಚ್ಛದ್ವಂ ಭರತಃ, ಭಾರತೀಯರೇ ಅಗ್ನಿ ಅಂತ ತಯಾರಾಗಿ. ಯಾವ ಅಗ್ನಿ? ಮನಸ್ಸಿನಲ್ಲಿ ಕುದಿಯುವಂಥ ಆತ್ಮಬಲ ಎಂಬ ಅಗ್ನಿ. ಈ ಅಗ್ನಿ ಇನ್ನಷ್ಟು ಉದ್ದೀಪನವಾಗಬೇಕಂದ್ರೆ ಓಂಕಾರ ಎಂಬ ಅಗ್ನಿ ಬೀಜಾಕ್ಷರಗಳಿಂದ ತಯಾರಾಗಿರುವಂಥ ಈ ಓಂಕಾರ ನಿರಂತರ ಪಠನೆ ಆಗಬೇಕು ನಮ್ಮ ಮಕ್ಕಳ ಬಾಯಿಂದ. ಅಗ್ನಿ ಅಂತ ತಯಾರಾಗಬೇಕು. ಅದಕ್ಕೆ ನಮ್ಮ ವೇದಗಳಲ್ಲಿ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದದ ಪ್ರಥಮ ಮಂಡಲದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರವೇ ಅಗ್ನಿಯನ್ನು ಆರಾಧಿಸಿದ್ದು ನಾವು. ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮಾತೃಜಂ ಹೋತಾಹಾರಂ ರತ್ನದ ದಾತಮಂ ಅಂತ ವೇದದ ಪ್ರಥಮ ಶ್ಲೋಕವೇ ಅಗ್ನಿಯನ್ನು ಆರಾಧಿಸಿದ್ದು ನಾವು. ಆ ಅಗ್ನಿ ಅಂತ ತಯಾರಾಗಲಿ ಅಂತ ಅಗ್ನಿಯನ್ನು ಆರಾಧಿಸಿದ್ದು ನಾವು. ಅದೇ ಕಾರಣದಿಂದ ಅಗ್ನಿ ಆರಾಧಕರು. ಯಾಕೆ? ಅಗ್ನಿ ಬೆಳಕಿನ ಸಂಕೇತ, ಬೆಳಕು ಜ್ಞಾನದ ಸಂಕೇತ, ಜ್ಞಾನ ಭಾರತೀಯ ಸಂಕೇತ. ಭಾರತಿ ಅಂದರೆ ಆ ಸರಸ್ವತಿ ತಾಯಿ. ಆ ಸರಸ್ವತಿ ಯಾವ ತಾಯಿಯನ್ನು ರೈ ಅಂತ ಕರೀತಾ ಇದ್ರಲ್ಲ ನಮ್ಮ ಉಪನಿಷತ್ತುಗಳಲ್ಲಿ, ಆ ತಾಯಿ ಭಾರತಿನಲ್ಲಿರುವಂಥ ಆ ಅಗ್ನಿ ನಮ್ಮ ಮಕ್ಕಳಲ್ಲಿ ಬೆಳಗಲಿ, ಮೇಧ ಜ್ಞಾನ ಇನ್ನಷ್ಟು ಉದ್ದೀಪನವಾಗಲಿ ಅಂತ. ಆದ್ದರಿಂದ ಓಂಕಾರ ನಿರಂತರ ಪಠನೆಯನ್ನು ಮಾಡಿಸಿ ಮಕ್ಕಳಿಗೆ. ಇವತ್ತಿಗೂ ಇದನ್ನು ನಾನು ಮಾತ್ರ ಹೇಳ್ತಾ ಇರೋದಲ್ಲ, ಇವತ್ತಿನ ಸೈನ್ಸ್ ಕೂಡ ಒಪ್ಕೊಳ್ಳುತ್ತೆ. SAND ಸೈನ್ಸ್ ಆ್ಯಂಡ್ ಡುವಾಲಿಟಿ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಬಿಡುಗಡೆ ಮಾಡಿದೆ. ಯಾವ ಐನ್ಸ್ಟೈನ್ E = mc² ಅನ್ನೋ ಫಾರ್ಮುಲಾವನ್ನು ಕೊಟ್ಟಿದ್ರು. ಎನರ್ಜಿ = mc² ಅಂತ. ಆ ಎನರ್ಜಿ ಇವತ್ತಿಗೂ ಜಗತ್ತಿನ ಮೂಲ ಬಿಗ್ ಬ್ಯಾಂಗ್ ಥಿಯರಿಗೆ ಹೋದರೂ ಕೂಡ, ನೀವು ಕ್ವಾಂಟಮ್ ಫಿಸಿಕ್ಸ್ನ ಸ್ಟ್ರಿಂಗ್ ಥಿಯರಿಯಿಂದ ಹಿಡಿದು ಒಂದು ಮೈಕ್ರೋಬಯಾಲಜಿವರೆಗೂ ಬಂದರೂ ಕೂಡ ಅಷ್ಟನ್ನೂ ಹೊಂದಿರುವಂಥ ಈ ಎನರ್ಜಿ, ಜಗತ್ತಿನ ಸರ್ವಪರಿಯಲ್ಲೂ ವ್ಯಾಪಿಸಿರುವಂಥ ಈ ಎನರ್ಜಿ ಫಾರ್ಮ್ ಯಾವುದು ಅಂದರೆ, ನಾನು ಹೇಳ್ತಾ ಇರೋದಲ್ಲ, ಸೈನ್ಸ್ ಆ್ಯಂಡ್ ಡುವಾಲಿಟಿ ಎಂಬ ಇನ್ಸ್ಟಿಟ್ಯೂಷನ್ ಬಿಡುಗಡೆ ಮಾಡುತ್ತೆ ಓಂಕಾರ. ಈ ಒಂದು ಓಂಕಾರವೇ ಇಡೀ ವಿಜ್ಞಾನಕ್ಕೆ ಮೂಲ. ಆ ಒಂದು ಓಂಕಾರ ನಿಮ್ಮ ಮಕ್ಕಳು ದಿನಾ ಪಠನೆ ಮಾಡಿದ್ರೆ ಅದು ನಿಮ್ಮ ಮಕ್ಕಳನ್ನು ಕಾಸ್ಮಿಕ್ ಎನರ್ಜಿ ಜೊತೆಗೆ ಜೋಡಿಸುತ್ತೆ. ಆ ಕಾಸ್ಮಿಕ್ ಎನರ್ಜಿ ಜೊತೆ ಜೋಡಣೆ ಆದರೆ ನಿಮ್ಮ ಮನೆಯಿರುವಂಥ ಮಕ್ಕಳು ಮುಂದೊಂದು ದಿನ ಸ್ವಾಮಿ ವಿವೇಕಾನಂದರು ಆಗ್ಬೋದು, ನಡೆದಾಡುವಂಥ ದೇವರು ಸಿದ್ದೇಶ್ವರ ಅಪ್ಪ ಅವರು ಕೂಡ ಆಗ್ಬೋದು, ಯಾವ ರೀತಿ ಬೇಕಾದರೂ ಕೂಡ ನಿಮ್ಮ ಮಕ್ಕಳು ತಯಾರಾಗ್ಬೋದು. ಆ ಒಂದು ಓಂಕಾರದಲ್ಲಿರುವಂಥ ಸಾಮರ್ಥ್ಯ ಅದು. ಆದ್ದರಿಂದ ಓಂಕಾರ ಮಕ್ಕಳು ದಿನನಿತ್ಯ ಪಠನೆಯನ್ನು ಮಾಡಿ ಬೆಳಗ್ಗೆದ್ದು ಅಕಸ್ಮಾತ್ ಆದರೆ ಯಾವ ರೀತಿ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬರ್ತೀವಿ ಅಂತ ಹೇಳಿದ್ರು, ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂಥ ಪ್ರಯತ್ನವನ್ನು ಮಾಡುವ ಮೂಲಕ ನಿರಂತರ ಇದರ ಪಠನೆಯನ್ನು ಮಾಡಿ ಮಕ್ಕಳು ಭಗವಂತನ ಮುಂದೆ ಪೂಜೆ ಮಾಡ್ತೀವಲ್ಲ, ವಿದ್ಯೆ ಬುದ್ಧಿ ಕೊಡುವಂಥ ಆ ಸಮಯದಲ್ಲಿ ನೀವು ಕೇಳ್ಕೊಳ್ಬೇಕಾಗಿರೋದು ಇಷ್ಟೇ, ವಿದ್ಯೆ ಬುದ್ಧಿಯನ್ನು ಕೊಡಬೇಕು. ಅಥರ್ವ ವೇದದ ಮಂತ್ರ ಹೇಳೋದು ಅದನ್ನೇ, ಅಥರ್ವ ವೇದದಲ್ಲಿ ಬರುವಂಥ ಮಂತ್ರ ಭದ್ರಂ ಕರ್ಣೆ ಭದ್ರಂ ಕರ್ಣೆ, ಅರ್ಥಾತ್ ನನ್ನ ಕಿವಿಗಳಿಗೆ ಭದ್ರವಾಗಿ ಒಳ್ಳೆಯದನ್ನು ಕೇಳುವಂತೆ ಭಗವಂತ ಮಾಡಲಿ. ನಾವು ಹೇಳಿದ್ದದನ್ನೇ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಸ್ವಸ್ತಿನ ಪೂಷಾ ವಿಶ್ವವೇದಾಹ. ಯಾವ ಇಂದ್ರ ಎಲ್ಲರನ್ನು ಕಾಣ್ತಾನೋ ಅವರಲ್ಲಿ ಒಂದೇ ಬೇಡಿಕೆ ಏನು? ಕೊನೆಯ ಕಾಲಘಟ್ಟದಲ್ಲಿ ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಕೂಡ ಅವಲಂಬಿತರಾಗದೇ ಇರುವ ಹಾಗೆ, ಯಾರ ಮೇಲೂ ಹೊರೆಯಾಗಿರುವ ಹಾಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಆರಾಧಿಸ್ತಾ ಭಗವಂತ ಮೆಚ್ಚುವಂಥ ದಾರಿನಲ್ಲಿ ನನ್ನನ್ನು ಭಗವಂತ ಕೊನೆ ಕ್ಷಣದವರೆಗೂ ನಡೆಸಲಿ. ಇಷ್ಟೇ ನಮ್ಮೆಲ್ಲರ ಪ್ರಾರ್ಥನೆ ಆಗಬೇಕು. ಅದನ್ನು ಭಗವಂತನ ಮೇಲೆ ಪ್ರಾರ್ಥನೆಯನ್ನು ಇಟ್ಟು ನಮ್ಮ ಕಿವಿಗೆ ಬೀಳೋದಾದರೆ ಒಳ್ಳೆ ಮಾತುಗಳೇ ಬಿಡಲಿ, ಕಣ್ಣಿಗೆ ಕಾಣೋದಾದರೆ ಒಳ್ಳೆ ವಿಷಯಗಳನ್ನೇ ಕಾಣಲಿ ಅಂತ ಹೇಳ್ತಾ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಎಲ್ಲರೂ ತಯಾರಾಗಿ. ನಿಮ್ಮ ಸಾಧನೆ ಯಾವ ರೀತಿ ಇರಬೇಕು? ಒಂದೇ ಲೈನಲ್ಲಿ ಹೇಳಬೇಕಂದ್ರೆ ಗೆಟ್ಔಟ್ ಅಂದವ್ರ ಮುಂದೆ ಕಟ್ಔಟ್ ಆಗಿ ನಿಲ್ಲುವಂತಿರಬೇಕು ನಿಮ್ಮ ಸಾಧನೆ. ನಿಮ್ಮ ಜೀವನದಲ್ಲಿ ನೀವು ಅಂಥ ಸಾಧನೆಯನ್ನು ಜಗತ್ತಿನ ಮುಂದೆ ಮಾಡಿ ತೋರಿಸ್ಬೇಕು. ಜೀವನದಲ್ಲಿ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ. ಯಾರ ಮುಂದೆ ಕೂಡ ನಾವು ಕಮ್ಮಿ ಅನ್ನೋ ಭಾವನೆ ನಿಮಗೆ ಬೇಕಾಗಿಲ್ಲ. ನಿಮ್ಮಲ್ಲಿ ಆ್ಯಟಿಟ್ಯೂಡ್ ಇರಬೇಕು. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಆ್ಯಟಿಟ್ಯೂಡ್ ಇರಲೇಬೇಕು ನಿಮ್ಮಲ್ಲಿ. ಕಾನ್ಫಿಡೆನ್ಸ್ ಯಾವ ರೀತಿ ಇರಬೇಕು? ಇಂಗ್ಲೀಷಲ್ಲಿ ಒಂದು ಬಹಳ ಸುಂದರವಾದ ಒಂದು ಕೋಟ್ ಇದೆ, ಐದರ್ ವಾಕ್ ಲೈಕ್ ಯು ಓನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕೇರ್ ಹೂ ಡಸ್ ಅಂತ. ನಡೀತಾ ಇದ್ದರೆ ನಿಮ್ಮ ನಡವಳಿಕೆಯಲ್ಲಿ ಕಾನ್ಫಿಡೆನ್ಸ್ ಯಾವ ರೀತಿ ಕಾಣಿಸ್ತಾ ಇರಬೇಕಂದ್ರೆ, ಒಂದು ನಮ್ಮಪ್ಪಂದು ಹಾದಿ ರೋಡು ಅನ್ನೋ ಥರ ಓಡಾಡಬೇಕು, ಇಲ್ಲ ಯಾರಪ್ಪಂದಾದರೆ ನನಗೇನೋ ಅನ್ನೋ ರೀತಿ ಓಡಾಡಬೇಕು. ಕಾನ್ಫಿಡೆನ್ಸ್ ಆ ರೀತಿ ಬೆಳೆಸ್ಕೊಳ್ಬೇಕು ನಿಮ್ಮಲ್ಲಿ ನೀವು. ಆ ಕಾನ್ಫಿಡೆನ್ಸ್ ಜೀವನದಲ್ಲಿ ಇದ್ದಾಗ ಮಾತ್ರ ಹುಚ್ಚುತನ ಬೆಳೆಯುತ್ತೆ ಸಾಧನೆ ಮಾಡಬೇಕು ಅಂತ. ಆ ಹುಚ್ಚುತನ ಬೆಳೆದಾಗ ಮಾತ್ರ ಜೀವನದಲ್ಲಿ ಗುರಿಯನ್ನು ಸಾಧಿಸ್ಲಿಕ್ಕಾಗತ್ತೆ.
ಆದ್ದರಿಂದ ಆ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ. ಜೀವನದಲ್ಲಿ ಬದುಕಬೇಕಂದ್ರೆ ರವಿಚಂದ್ರನವರ ಫೋಟೋ ಭಾವಚಿತ್ರವನ್ನು ಮಾಡಿದ್ದೀರಲ್ಲ, ನಮ್ಮ ರಾಮಕೃಷ್ಣಾಶ್ರಮದ ಭಕ್ತರು ರವಿಚಂದ್ರನವರನ್ನ ನಿರ್ಭಯಾನಂದ ಸ್ವಾಮೀಜಿ ಅವರ ಶಿಷ್ಯ ಸಿಗ್ತಾ ಇರ್ತಾರೆ ನಮ್ಗೆ ರಾಮಕೃಷ್ಣಾಶ್ರಮದಲ್ಲಿ. ಅವ್ರು ಸಿಗಬೇಕಾದ್ರಲ್ಲಿ ಹೇಳಿದ್ದು ನನಗೆ ಅದನ್ನೇ, ಮಗಳೇ ನೀನು ಯಾವ ಕಾಲೇಜಿಗೆ ಹೋದ್ರೂ ಕೂಡ ಇದೊಂದು ಹೇಳಮ್ಮ ನೀನು. ರವಿಚಂದ್ರನವರ ಅಣ್ಣ ಹೇಳಿದ್ದು ನನಗೆ, ಯಾವ ಕಾಲೇಜ್ ಶಾಲೆಗಳಿಗೂ ಮೋಟಿವೇಶ್ನಲ್ ಸೆಷನ್ಸ್ಗೆ ಹೋದಾಗೂ ಇದನ್ನು ಹೇಳು, ನೀವು ಮಕ್ಕಳು ಯಾರಿಗೋಸ್ಕರ ಬದುಕ್ತಿರೋ ಇಲ್ವೋ ನಿಮಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿರುವಂಥ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಬದುಕೋದನ್ನು ಕಲೀರಿ. ಇನ್ನು ಯಾರಿಗೋಸ್ಕರನೂ ಬದುಕುವಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಬದುಕಬೇಕು ಜೀವನ? ಅಪ್ಪ ಅಮ್ಮನಿಗೋಸ್ಕರ ಬದುಕಬೇಕು, ಕನಸನ್ನು ಕಾಣಬೇಕು. ನಮ್ಮಪ್ಪ ಇದುವರೆಗೂ ಕಾರಲ್ಲಿ ಓಡಾಡಿಲ್ಲ, ಬೆನ್ಸ್ ಕಾರ್ ತಂದು ನಮ್ಮಪ್ಪನ ಕೂರಿಸ್ಕೊಂಡು ಓಡಾಡ್ತೀನಿ. ನಮ್ಮಮ್ಮ ಇದುವರೆಗೂ ಚೆನ್ನಾಗಿರೋ ಸೀರೆ ತೊಟ್ಟಿಲ್ಲ, 15,000 ರೇಷ್ಮೆ ಸೀರೆಯನ್ನು ತಂದೆ ನಮ್ಮ ಅಮ್ಮನಿಗೆ ಹಾಕಿಸ್ತೀನಿ. ಇದೇ ಕನಸಾಗಬೇಕು ನಮ್ಮ ಜೀವನದಲ್ಲಿ. ಆ ಕನಸನ್ನು ಹೊತ್ತಾಗ ಮಾತ್ರ ಜೀವನದಲ್ಲಿ ಸಾಧನೆ ಆಗೋದು. ಇದನ್ನು ಹೇಳ್ತಾ ಮಕ್ಕಳನ್ನು ಆ ಪರಿಯಲ್ಲಿ ಬೆಳೆಸುವಂಥ ಕೆಲಸ ಬೇರೆ ಯಾರದ್ದಲ್ಲ, ಇಲ್ಲಿರುವಂಥ ತಂದೆ ತಾಯಿಂದಿರದೆ. ಖಂಡಿತವಾಗಲೂ ನಿಮಗೆ ಉಪದೇಶ ಮಾಡುವಷ್ಟು ಜ್ಞಾನವಾಗಲಿ ಅನುಭವ ಆಗಲಿ ನನಗಿಲ್ಲ. ನನಗಿಂತ ಹೆಚ್ಚು ಜ್ಞಾನ ಅನುಭವವನ್ನು ಹೊಂದಿದ್ದೀರಾ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಆದರೆ ಕರೆಸಿದ್ದಾರೆ ಹೇಳಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳಿಗೆ ಯಾವಾಗಲೂ ಹೇಳ್ತೀವಿ, ಲಿಟಲ್ ಐಸ್ ಆರ್ ವಾಚಿಂಗ್ ಯು, ಬಿ ಕೇರ್ಫುಲ್. ಪುಟ್ಟ ಪುಟ್ಟ ಕಣ್ಣುಗಳು, ಪುಟ್ಟ ಪುಟ್ಟ ಕಿವಿಗಳು ನಿಮ್ಮನ್ನು ಗಮನಿಸ್ತಾ ಇದೆ, ಬಹಳ ಜಾಗರೂಕತೆಯಿಂದ ಇರಿ. ನೀವು ಏನು ಮಾಡ್ತೀರೋ, ಆಗಲೇ ಹಿರಿಯರು ಹೇಳಿದ್ರಲ್ಲ, ನೀವೇನು ಮಾಡ್ತೀರೋ ಮಕ್ಕಳು ಅದನ್ನೇ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಮನ್ನಲ್ಲಿ ನೀವು ಭಗವದ್ಗೀತೆ ಓದಿದ್ರೆ ಮಕ್ಕಳ ಬಾಯಿನಲ್ಲಿ ಭಗವದ್ಗೀತೆ ಶ್ಲೋಕಗಳು ಬರುತ್ತೆ. ನೀವು ಮನ್ನಲ್ಲಿ ಧಾರಾವಾಹಿ ಹಾಕೊಂಡು ಕೂತ್ರೆ ಮಕ್ಕಳ ಬಾಯಿನಲ್ಲೂ ಅದೇ ಮಾತುಗಳು ಬರ್ತವೆ. ಮಕ್ಕಳು ಆಡುವಂಥ ಮಾತುಗಳು, ಚಾಣಕ್ಯರು ಹೇಳ್ತಾರೆ, ಮಕ್ಕಳ ಬಾಯಿನಲ್ಲಿ ಬರುವಂಥ ಮಾತುಗಳು ಅವ್ರ ಕುಲವನ್ನು ತೋರಿಸುತ್ತೆ ಅಂತ. ಮಕ್ಕಳ ಬಾಯಿನಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಅವ್ರ ಕುಲವನ್ನು ತೋರಿಸುತ್ತೆ ಅಂತ. ಆದ್ದರಿಂದ ಮಕ್ಕಳ ಬಾಯಿನಲ್ಲಿ ಎಂಥ ಮಾತುಗಳು ಬರಬೇಕು, ಆ ಮಕ್ಕಳ ಬಾಯಿನಲ್ಲಿ ಅಂಥ ಮಾತುಗಳು ಬರಬೇಕಂದ್ರೆ ನಾವು ಇಡೀ ಮನೆಯ ಸಂಸ್ಕೃತಿಯನ್ನು, ಸಮಾಜವನ್ನು ಯಾವ ರೀತಿ ತಯಾರು ಮಾಡಿಕಬೇಕು, ಸರೌಂಡಿಂಗನ್ನು, ಆ ಪ್ರಕೃತಿಯನ್ನು ಸ್ಪಂದಿಸುವಂತೆ ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನು ತಂದೆ ತಾಯಿಂದರು ನೋಡಬೇಕಾಗಿದೆ. ಸಮಯ ಬಹಳ ಕಮ್ಮಿ ಇರೋದ್ರಿಂದ ಅಣ್ಣ ಅವ್ರು ಹೇಳಿದ್ದಕ್ಕಿಂತ ಸಮಯ ಹೆಚ್ಚೇ ತಗೊಂಡಿದ್ದೀನಿ, ಅದಕ್ಕೆ ಕ್ಷಮೆಯನ್ನು ಕೇಳ್ತಾ, ಅಕಸ್ಮಾತ್ ಮಾತಿನಲ್ಲಿ ಮಾತು ಕಠೋರ ಅನಿಸಿದ್ದಲ್ಲಿ ಮನೆಯ ಮಗು ಆಡ್ತಾ ಇರುವಂಥ ಮಾತು, ನಾನು ಕೇವಲ 17 ವರ್ಷ, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ವಯಸ್ಸಿನವಳೆ, ಆದ್ದರಿಂದ ಮಾತು ಕಠೋರ ಅನಿಸಿದ್ದಲ್ಲಿ ಮನೆಯ ಮಗು ಆಡ್ತಾ ಇರುವಂಥ ಮಾತಂತ ಭಾವಿಸಿ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ತಾ, ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿರಿಯರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನಗೆ ಕೆಲಾಡಿಸಿರುವಂಥ 2 ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿ ಓಂ ತತ್ಸತ್, ಶ್ರೀರಾಮಕೃಷ್ಣ ಅರ್ಪಣಮಸ್ತು. ನಮ್ಮ ಕಾರ್ಯಕ್ರಮದ ಕುರಿತು ಹಾಗೂ ದಿಕ್ಸೂಚಿ ಭಾಷಣವನ್ನು ಮಾಡಿದ ಹಾರಿಕಾ ಮಂಜುನಾಥ್ ಅಕ್ಕ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಆಕಾರಾಧಾರ್ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರದ ಶಿಕ್ಷಕರಾದ ರಾಮು ಸರ್ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಸಂಸ್ಥೆ ಮುಂದೆ ನಡೆಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ 1-2 ಮಾತುಗಳು ಮತ್ತು ನಾನು ಪರಿಚಯಗಳನ್ನ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ತಾವೆಲ್ಲರೂ ಬಂದಿದ್ದೀರಿ, ತಂಪಾದ ಮಳೆ ಬಂದರೂ ಸೆಕೆಯಲ್ಲಿ ಕೂತಿದ್ದೀರಿ, ಹೌದಾ? ಆ ರೈತ ಎಷ್ಟು ಕಷ್ಟಪಟ್ಟರೂ ಕೂಡ ಅವನು ಎಷ್ಟು ಬೆವರು ಸುರಿಸಿದ್ರೂ ಅದೆಲ್ಲ ನಮಗೆ ಕೊಟ್ಟಿದ್ದಾನೆ. ಅದೇ ಥರ ಒಬ್ಬ ನೇಕಾರ, ಆ ನೇಕಾರ ನಾನು ಅವ್ರ ಮನೆ ಹೋಗಿದ್ದೀನಿ. ಅವನು ಆ ಸೆಕೆಯಲ್ಲಿ ಎಷ್ಟು ಕೆಲಸ ಮಾಡ್ತಾನೆ, ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದಾನೆ. ಅದೇ ರೀತಿ ನಮ್ಮ ಯೋಧ ಗಡಿ ಕಾಯ್ತಾನೆ. ಸೊ ಅವ್ರು 3 ಜನನ ನೆನೆಸ್ಕೊಳ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಈ ರೀತಿ ಮಾಡ್ಕೊಂಡು ಹೋಗಲಿಕ್ಕೆ ನನಗೆ ಕೆಲವೊಂದು ಹತ್ರ ತುಂಬ ಸಿಟ್ಟು, ಕೋಪ, ಬೇಜಾರು ಇವೆಲ್ಲ ನನಗೆ ಭಾಳ ಆಗತ್ತೆ. ಅದರ ಹಿನ್ನೆಲೆಯಲ್ಲಿ ಬರ್ತಾ ಮೊದಲಿಗೆ ನೀವು ಒಳಗಡೆ ಬರ್ತಾ ಈ ಸಂಸ್ಥೆಯಲ್ಲಿ ನಾನೊಂದು ಲೈಬ್ರರಿ ಥರ ಪುಟ್ಟದಾಗಿ ತೋರಿಸಿದ್ದೀನಿ. ಅದು ಈ ಮಕ್ಕಳ ಥರನೇ ನಾನು ಇದೇ ಊರಿನವನೇ, ಇದೇ ಬಿಲ್ಡಿಂಗ್ ಮುಂದುಗಡೆ ಆಟ ಆಡ್ದವನೇ, ಹೇಗೆ ಬೇಕಾಗಿ ಕದ್ದಿರೋನೆ ಎಲ್ಲ ಮಾಡಿದರೂ ಕೂಡ ಒಂದು ಟೈಮಲ್ಲಿ ನನ್ನ ಚಿತ್ರಕಲೆ ನನ್ನ ಮನೆಯಲ್ಲಿ ನನ್ನನ್ನು ಗುರುತಿಸಿ ಈ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನನಗೆ ತುಂಬ ಪ್ರೋತ್ಸಾಹ ನೀಡಿದಂಥ ನನ್ನ ತಾಯಿಯ ಕೊನೆಯ ತಮ್ಮ ವೆಂಕಟೇಶ್ ಅಂತ, ಅವರಿವತ್ತಿಲ್ಲ. ಅವ್ರ ತಾಯಿ ನಮ್ಮ ಅಜ್ಜಿ ಅವರಿದ್ದಾರೆ, ಅವರು ಆ ಮೂಲೆಯಲ್ಲಿ ಕೂತಿದ್ದಾರೆ. ಅವ್ರ ಅಣ್ಣನೂ ಇದ್ದಾರೆ. ಅವ್ರನ್ನ ಸ್ವಲ್ಪ ವೇದಿಕೆ ಕರೆಸ್ಕೋತೀನಿ. ಅದೇ ಥರ ದಯಮಾಡಿ ನಮ್ಮ ಈ ವೇದಿಕೆಗೆ ಬನ್ನಿರಿ. ದಯಮಾಡಿ ರಾಧಮ್ಮ ಅಂತ ಸ್ವಲ್ಪ ವೇದಿಕೆಗೆ ಬನ್ನಿರಿ. ಅವರು ಓದಿದ ನಮ್ಮ ಮಾಮರು ಓದಿದಂತಹ
ಪುಸ್ತಕಗಳು 3,000 ಇದೆ. ಆ 3,000 ಪುಸ್ತಕಗಳನ್ನ ಇದನ್ನು ಏನು ಮಾಡಬೇಕು, ಇದನ್ನು ಎಲ್ಲಿ ಕೊಡಬೇಕು, ಇದು ಹೀಗೆ ಉಳ್ಕೊಂಡಿದೆ, ಏನು ಮಾಡೋಣ ಅಂದಾಗ ನಾನು ಕೂಡ ಭಾಳಷ್ಟು ಚಿಂತನೆಗಳನ್ನ ಮಾಡಿ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ಒಂದು ಲೈಬ್ರರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಲೈಬ್ರರಿ ಮಾಡಿದ್ದೀನಿ. ಪ್ರತೀಕ್ ಸ್ಟ್ಯಾಂಡ್ 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 ಟೇಬಲ್ ಇರಿ ಲೈಬ್ರರಿ ಮಾಡಿದ್ದೀನಿ. ಅದಕ್ಕೆ ಅವರು 3,000 ಪುಸ್ತಕಗಳನ್ನ ನಮ್ಮ ಈ ಒಂದು ಆಕಾರ ಆಧಾರ ಸಂಸ್ಥೆ ಕೊಡ್ತಾ ಇದ್ದಾರೆ. ಇದು ನನ್ನ ಭಾಗ್ಯ. ಇದು ನನ್ನ ಭಾಗ್ಯ. ಸೊ ಇದಕ್ಕೆ ಹಿನ್ನೆಲೆ ಏನಂದರೆ, ನಾನು ಪರಿಚಯ ಮಾಡ್ತಾ ಚಿತ್ರಕಲೆ ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ನನಗೆ ಅಂದರೆ ಶಾಲೆಯಲ್ಲೂ ಕೂಡ ಟೀಚರ್ ಸಪೋರ್ಟ್ ಮಾಡಿದ್ದು ಅದೊಂದೇ. ಆದರೆ SLC ಮುಗಿದ ನಂತರ ನನಗೆ ಆ ಚಿತ್ರಕಲೆಯಲ್ಲಿ ನಾನು ಹೊರಟ ಮೇಲೆ ನಮ್ಮ ಎಲ್ಲ ಥರದ ಕಲಿತಾ ಆ ಭಾಗನ ಹೇಳ್ಕೊಟ್ಟಿದ್ದು. ನಾನು ನಿದ್ದೆನೇ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ. ಆ ಕಾಲೇಜಿಗೆ ನಾನು ಸೇರ್ತೀನಿ ಅನ್ನೋದೇ ಸುಳ್ಳು ಮಾತು. ಬಟ್ ಸೇರಿದೆ, ಏನೋ ಮಾಡ್ಕೊಂಡು ಬಂದೆ. 4 ಎಲ್ಲ ಔಟ್ ಆಫ್ ಸ್ಟೇಷನ್ಗಳನ್ನೆಲ್ಲ ಮುಗಿಸಿ, ಹೊರ ರಾಜ್ಯಗಳನ್ನೆಲ್ಲ ಮುಗಿಸಿ, ನಾನು ಎಲ್ಲ ಥರದ ವಿಚಾರಗಳನ್ನು ಆ ಜಾಗದಲ್ಲಿ ಆ ಭಾಷೆ ಏನು ಹೇಳುತ್ತೆ, ನಮ್ಮ ರಾಜ್ಯ ಏನು ಹೇಳುತ್ತೆ. IIT ಅಂತ ನಮ್ಮ ಸಹೋದರಿ ಭಾರಿ ಚೆನ್ನಾಗಿ ಹೇಳಿದರು, ಸೂಸೈಡ್ ಮಾಡ್ಕೋತಾರೆ ಅಂತ. ನಿಜ ಹೇಳ್ತೀನಿ, ನಾವು ಕನ್ನಡ ಮೀಡಿಯಮ್ದಲ್ಲಿ ಓದೋರು, ನಮಗೆ ಇಂಗ್ಲೀಷು ಬರ್ತಾ ಇರಲಿಲ್ಲ. ಆದರೂ ಕೂಡ ಏನೋ ಟ್ರೈ ಮಾಡೋಣ ಅಂಥೇಳಿ ಆ ಮೌಸ್ನ ಹಿಡ್ಕೊಂಡು ವರ್ಕ್ ಮಾಡಿದಾಗ IITಯಲ್ಲಿ ಗಿರೀಶ್ ಕುಮಾರ್ ಅಂತ ಅವ್ರನ್ನ ನಾನು ಮೇಲ್ ಮಾಡಿದ್ದೀನಿ. ಆ ಮೇಲ್ ಮಾಡಿದಾಗ ಅವ್ರು ರಿಟರ್ನ್ ಮಾಡಿ ನೀವು ನಮ್ಮ ಸಂಸ್ಥೆಗೆ ಬನ್ನಿರಿ ಅಂತ ಕರೆದಾಗ, ಆವಾಗ ನಿಮಗೆ ಗೊತ್ತಿರ್ಬೋದು, ಹರಿಹರದಲ್ಲಿ ಈ ಹಿಂದೆ 3 ವರ್ಷದ ಹಿಂದೆಗಡೆಗೆ ಪಕ್ಷಿಗಳ ಬಗ್ಗೆ ನಾನು ಮೊಬೈಲ್ ರೇಡಿಯೇಷನ್ನ ಬಗ್ಗೆ ಒಂದು ಕಲಾಕೃತಿಯನ್ನು ಮಾಡಿದ್ದೆ. ಅದು ರಜನಿಕಾಂತ್ ಅವರ ಮೂವಿ ಬರೋಕ್ಕೆ ಮುಂಚೆನೇ ಬಂದಿತ್ತು. 2 ವರ್ಷ ಮುಂಚೆನೇ ಕಾನ್ಸೆಪ್ಟು ನಿಮ್ಮ ಹರಿಹರದ ನಿಮ್ಮ ಈ ಭಾಗದ ಒಬ್ಬ ವ್ಯಕ್ತಿಯಿಂದ ಹೋಗಿತ್ತು. ನನಗೆ 85 ಲಕ್ಷಕ್ಕೆ ಚಿತ್ರವನ್ನು ಮಾಡಲಿಕ್ಕೆ ಸ್ಯಾಂಕ್ಷನ್ ಕೂಡ ಆಗಿತ್ತು ಬೆಂಗಳೂರಲ್ಲಿ. ಆದರೂ ಕೂಡ ನನಗೆ ಯಾರು ಪರಿಚಯ ಇಲ್ಲ, ನಾನು ಹೇಗೆ ಮಾಡೋದು, ಈ ಥರ ಎಲ್ಲ ಹಂತಗಳು ಕಳೆದ ಮೇಲೆ ನಾನು ಇದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂದಾಗ ನಾನು ಬ್ರೇಕ್ ಮಾಡಿ ಅದನ್ನು ಇನ್ಸ್ಟಾಲೇಷನ್ಸ್ ಅಂತ ಮಾಡಿ ಬೇರೆ ರೀತಿಯೆಲ್ಲ ತೋರಿಸ್ಕೊಂಡು ಬಂದೀನಿ. ಬಟ್ ಅವೆಲ್ಲ ನನಗೊಂದು ಪರಿಚಯ. ಇದೆಲ್ಲ ಇಲ್ಲಿ ಮಾಡುವಾಗ ಏನಂದರೆ, ಒಂದು ಪರ್ಮಿಷನ್ ಲೆಟ್ರ್ ಇರ್ಬೋದು, ಅಥವಾ ಎಲ್ಲೋ ಹೋಗಿ ಏನೋ ಒಂದು ಕೇಳಬೇಕಂದ್ರೆ ನಮಗೆ ಈ ಬರವಣಿಗೆ ಜ್ಞಾನ ಹೆಚ್ಚಾಗಿ ಮಾತಾಡೋಕ್ಕೆ ಬರೋಲ್ಲ. ನಾವೇನು ಮಾತಾಡ್ತಿದ್ದೀವಿ ಕೆಳಗಡೆ ಮಾತಾಡ್ತೀವಿ, ಅದರ ಮೇಲ್ಗಡೆ ಬಂದು ಮಾತಾಡೋಕ್ಕಾಗಲ್ಲ. ಈ ಒಂದು ಪರಿಸ್ಥಿತಿಗಳು ಭಾಳ ನನ್ನನ್ನು ತುಂಬ ಅಲ್ಲೇ ನನಗೆ ಸಿಟ್ಟು ಬರೋದು. ಸೊ ಮಾಡೋಕ್ಕಾಗಲ್ಲಲ್ಲ, ಇದು ನಮಗೆ ಬೇಕಿತ್ತ ಅಂತ. ನೀವು ಮಾರುತಿ ಬೆನ್ಸ್ ಅಂತ ನೋಡಿದ್ರಿ, ಮಾರುತಿ ಸುಜುಕಿ ಎಲ್ರಿಗೂ ಗೊತ್ತಲ್ಲ. ಮಾರುತಿ ಅಂದರೆ ಏನು? ಹನುಮಂತ. ಆ ವ್ಯಕ್ತಿ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಜೊತೆಗೆ ಟೈಅಪ್ ಆಗಿ ಇಲ್ಲಿರ್ತಕ್ಕಂಥದ್ದು ಬಾಚ್ಕೊಂಡು ಹೋಗ್ತಾನಂತಂದರೆ ನಾವ್ಯಾಕೆ ಕೊಡಬೇಕು? ಅದನ್ನು ನಾನು ಯಾರಿಗಾದರೂ ಹೇಳಬೇಕು ಅಂತ ಬಂದಾಗ ಇದೇ ನಮ್ಮೂರಿನ ಮಲ್ಲಿಕಾರ್ಜುನ್ ಸರ್ ಅಂತ ಅವರು ನನಗೆ ಈ ನಮ್ಮ ಹರಿಹರೇಶ್ವರ ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಒಂದು ಚರ್ಚೆ ನಡೀತದೆ. ಆ ಚರ್ಚೆಯಲ್ಲಿ ಏನಪ್ಪ ಅಂದರೆ, ಪೇರೆಂಟಿಗೆ ಹೇಳಬೇಕು. ಪೇರೆಂಟಿಗೆ ಹೆಂಗೆ ಹೇಳೋದು? ಪೇರೆಂಟ್ ಬರೋಲ್ಲ, ಅವರೆಲ್ಲ ಕಮಿಟೆಡ್, ಅವ್ರು ಬರೋಕ್ಕಾಗಲ್ಲ. ಸರಿ ಏನು ಮಾಡೋಣ? ಸರಿ ಮಕ್ಕಳಿಗೆ ಹೇಳೋಣ. ಮಕ್ಕಳಿಗೆ ಹೇಗೆ ಹೇಳೋದು? ಆವಾಗ ನಾವು ಮೊದಲಿಗೆ ಮಾಡಿದ್ದು ಹೇಳು ಕೇಳು 28. ನಾವು ಮೊದಲನೇ ಕಾರ್ಯಕ್ರಮ ಹೇಳು ಕೇಳು 28 ಪ್ರತಿ 2 ವರ್ಷ ಮಾಡಿದ್ದೀನಿ. ಈ ಹೇಳು ಕೇಳು ಒಳಗೆ ನಾವು ಹೇಳ್ತೀವಿ, ನೀವು ಕೇಳಿ, ನೀವು ಹೇಳೋಗಿ ನಾವು ಕೇಳಿ, ಅದು 28ಕ್ಕೆ ಆಗಿರಬೇಕು, ಅದು ನಮ್ಮೂರಲ್ಲಾಗಿರ್ಬೇಕು, ನಮ್ಮ ಜಾಗದಲ್ಲಿ ಆಗಿರಬೇಕು ಅಂತ ನಮ್ಮ ಜಾಗದಲ್ಲಿ ಇಂದು ಮಾಡ್ಕೊಂಡು ಬಂದ್ವಿ. ಅದು ನಮ್ಮ ಏನು 2019 ಕೋವಿಡ್ ಈ ಸಮಯದಲ್ಲಿ ಮತ್ತೆ ಆನ್ಲೈನ್ ಮಾಡಿದೆ. ಸೊ ಮತ್ತೆ ಇದನ್ನು ಬದಲಾವಣೆ ಮಾಡಬೇಕು ಅಂತ ಬಂದಾಗ ಬೇರೆ ರೀತಿ ಎಲ್ಲ ಮಾಡ್ಕೊಂಡು ಬಂದೆ. ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಇನ್ನು ನಮ್ಮ ಅಜ್ಜಿ ಅಂದರೆ ಹೆತ್ತವರು ಹೊತ್ತವರು ಅಂತ ಇಬ್ಬರು ಆಗ್ತಾರೆ ನನಗೆ. ಸೊ ಹೆತ್ತವರು ಒಂದು ಊರಲ್ಲಿದ್ದಾರೆ, ಅದನ್ನು ಹೊತ್ತು ಇಲ್ಲಿಗೆ ನಿಲ್ಲಿಸಲಿಕ್ಕೆ ಒಂದು ರೀತಿಯಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಬೆನ್ನು ಚಪ್ಪರಿಸಿ, ಆಮೇಲೆ ನಮ್ಮ ಅಜ್ಜಿ ಮಾಡಿದ ಒಂದೊಂದೇ ಕೆಲಸಗಳು ಏನಪ್ಪ ಅಂದರೆ, ಹೋಗು ದುಡಿ, ಇದನ್ನು ಹೋಗಿ ಮುಗಿಸ್ಕೊಂಬ, ಇಷ್ಟೇ ದುಡ್ಡು ಬರೋದು, ಅದನ್ನು ತಗೊಂಬ, ನೀನು ಓದ್ತಿ ಬಿಡುತ್ತೆ, ಆಮೇಲೆ ಬರ್ಕೊ ನೀನು. ಆಮೇಲೆ ರಿಸಲ್ಟ್ ಟೈಮ್ ಬಂದಾಗ ಯಾಕೆ ಬಂದಿಲ್ಲ ಏನು, 1-2 ಪ್ರಶ್ನೆಗಳು ಅಷ್ಟೇ. ಸೊ ಇದನ್ನು ಅವರು 2 ಕೊಟ್ಟರು ನನಗೆ. ಆ ಒಂದು ಪ್ರಯತ್ನಗಳು ನನಗೆ ತುಂಬ ಚೆನ್ನಾಗಿ ರೂಢಿ ಆಗ್ತು. ಸೊ SLCಯಲ್ಲಿ ನಾನು 3 ಬಾರಿ ಫೇಲ್ ಆಗಿದ್ದೀನಿ. ಮಾಸ್ಟರ್ ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ. ಇದು ನಂದು. ನಾನು ಅಲ್ಲಮ ಪ್ರಭು ಮೈಸೂರಲ್ಲಿ ನಾನು ಮುಗಿಸಿರೋದು.
ಸೊ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಬಂತು. ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ಇದು ನನ್ನ ಒಂದು ಬೇಸಿಕ್ ಪರಿಚಯ. ಸೊ ಅದೇ ಥರ ಇವರು ನಮ್ಮ ದೊಡ್ಡ ಮಾಮ. ಸೊ ಇವರು ಎಲ್ಲರೂ ನಾವೆಲ್ಲ ಇಲ್ಲಿ ಇರ್ತೀವಿ. ಸೊ ಇಲ್ಲಿ ಆಕಾರ ಆಧಾರ ಅನ್ನೋದು ಎರಡನೇ ಮಾತಿಗೆ ಬಂದರೆ, ಆಕಾರ ಅನ್ನೋದು ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಬೆಳಿತೀವಿ, ಹುಟ್ತೀವಿ, ಸಾಯ್ತೀವಿ. ಒಂದು ಬೀಜ ಮೊಳಕೆ ಹೊಡೆದು ಸಾವಿರಾರು ಕೋಟಿ ಹೂಗಳನ್ನ ಕೊಡುತ್ತೆ, ಹಣ್ಣುಗಳು ಕೊಡುತ್ತೆ, ಎಲೆಗಳು ಕೊಡುತ್ತೆ, ನಮಗೆ ನೆರಳು ಕೊಡುತ್ತೆ, ಎಲ್ಲದನ್ನು ಕೊಡುತ್ತೆ ಅಂದಾಗ ನಾನು ಯಾಕಪ್ಪ ವೇಸ್ಟ್ ಆಗಬೇಕು ಅನ್ನೋದು ಇಟ್ಕೊಂಡು ಆ ಥರ ಹೆಸರು ಬೇಕು ಅಂತ ಒಂಥರ ತಲ್ಲವಾಗುತ್ತೆ ನನಗೆ. ಹೆಸರುಗಳು ಇಡಬೇಕು ಅಂದಾಗ ಸುಮ್ಮನೆ ಹೆಸರು ಇಡೋಕ್ಕೆ ಕಷ್ಟ ಆಗ್ತಿರ್ತದೆ, ಆದರೂ ಕೂಡ ಅದಕ್ಕೆ ಆಧಾರ ಆಗಬೇಕು. ಸೊ ಅಂಥೇಳಿ ಬೆಳೆಯುವ ಆಕಾರ, ನೆರಳಿಗೆ ಆಧಾರ ಅಂಥೇಳಿ ಒಂದು ಕಾನ್ಸೆಪ್ಟನ್ನ ಹಿಡ್ಕೊಂಡು ಈ ಒಂದು ಹೆಜ್ಜೆಗಳನ್ನ ಇಡ್ತಾ ಬಂದೆ. ಸೊ ಅಲ್ಲಿ ನನಗೆ ನಿಜ ಹೇಳ್ಬೇಕಂದ್ರೆ ಕೆಲವೊಂದು ಟೈಮಲ್ಲಿ ತುಂಬ ಖುಷಿ ಆಗ್ತಿರ್ತದೆ. ಯಾವ್ದಾರು ಒಂದು ಒಳ್ಳೆ ಕೆಲಸ ಆದಾಗ ಅದು ಮನಸ್ಸಿಂದ ಖುಷಿ ಆಗದಿದೆಯಲ್ಲ, ಅದು ನನಗೆ ನಿಜವಾಗ್ಲೂ ಆಗ್ತಿದೆ. ನಾನು ನಿದ್ದೆ ಕೂಡ ಎಷ್ಟೇ ಟೆನ್ಷನ್ ಇದ್ದರೂ ನಾನು ಮಲಗಿದ್ರೆ ನಿದ್ದೆ ಬರುತ್ತೆ, ಅದು ಅವ್ರಿಗೆ ಗೊತ್ತು, ಶ್ರೀಮತಿಗೆ ಗೊತ್ತು. ನಾನೇನಾರು ಕೆಲಸ ಮಾಡಿಲ್ಲ ಅಥವಾ ಏನಿಲ್ಲ ಅಂದರೆ ಏನು ತಲೆಯಲ್ಲಿ ಓಡ್ತೈತೆ ಹೇಳಪ್ಪ ಸ್ವಲ್ಪ ಅಂತ ಹೇಳ್ತಾರೆ ಅವರು, ಕಾಮಿಡಿ ಮಾಡ್ತಾರೆ. ಇದು ಆಕಾರ ಅದರ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನಮ್ಮೂರಿನ ಮಕ್ಕಳಿಗೆ ನಾನು ಕ್ಲಾಸ್ ತೊಗೋತಿದ್ದೀನಿ. ಈ ಕ್ಲಾಸು ನಾನು ದಾವಣಗೆರೆಯಲ್ಲಿ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ವರ್ಷಕ್ಕೆ ಮಂತ್ಲಿಗೆ 1000, 1500, 2000 ಎಲ್ಲ ನೋಡಿದ್ದೀನಿ. ಸೊ ಆದರೆ ನಾನು ಫ್ರೀಯಾಗೂ ಕೂಡ ಮಾಡಿದೆ, ಸ್ವಲ್ಪ ದಿನ ಹಿಂದೆ ಫ್ರೀಯಾಗೂ ಕೂಡ ಕ್ಲಾಸ್ ಮಾಡಿದ್ದೀನಿ. ಪೇರೆಂಟಿಂದು ಲೇಜಿನೋ ಮಕ್ಕಳದ್ದು ಲೇಜಿನೋ ಅದು ನಿಮಗೆ ಬಿಡ್ತೇನೆ. ಅದಕ್ಕೆ ಒಂದು ದಕ್ಷಿಣೆ ಅಂತ ಇದ್ದರೆ ಅದು ಏನಾದರೂ ಕೆಲಸ ಮಾಡುತ್ತೆ ಅಂತ ಕೆಲವೊಬ್ಬರು ಹಿರಿಯರು ಹೇಳಿದ ಮೇಲೆ ನಿಗದಿ ಮಾಡಿ ತಿಂಗಳಿಗೆ 125 ರೂಪಾಯಿ ಆದರೆ ವರ್ಷಕ್ಕೆ 1250 ರೂಪಾಯಿ ಆಗುತ್ತೆ. 10 ತಿಂಗಳ ಕಾಲ ನಾನು ಇದನ್ನು ಕ್ಲಾಸ್ ತೊಗೋತಿದ್ದೀನಿ. ಸೊ ಈ ಕ್ಲಾಸಿಗೆ ಬಂದರೆ ಈ ಮಕ್ಕಳನ್ನ ನಮ್ಮೂರಲ್ಲಿ ಬಿಡದೆ ನಮ್ಮ ಸಹೋದರಿ ಬೆಂಗಳೂರಿಂದ ಇಲ್ಲಿಗೆ ಬಂದು ಅವ್ರು ಪರಿಚಯ ಮಾಡಿಕೊಂಡ್ರು. ನಮ್ಮ ಗುರುಗಳು ಬೀದರ್ ಅಂದರೆ ಕಿರೀಟದಲ್ಲಿ ಕೂತಿದ್ರು, ಇವತ್ತು ಇಲ್ಲಿ ಬಂದು ಪರಿಚಯ ಮಾಡಿಕೊಂಡ್ರು. ನಮ್ಮ ಮಕ್ಕಳು ಯಾಕೆ ನಮ್ಮೂರಲ್ಲೇ ಇರಬೇಕು, ಹೊರಗಡೆ ಹೋಗಿ ವಿಶೇಷವಾಗಿ ಪರಿಚಯ ಆಗೋದು, ಕೆಲಸದಿಂದಲ್ಲ, ವಿಶೇಷವಾಗಿ ಯಾವ ರೀತಿ ಪರಿಚಯ ಆಗಬೇಕು ಅದು ನಮಗೆ ಚಾಲೆಂಜ್ ಆಗಬೇಕು. ಅದ್ರ ಥರ ನಾವು ಬೆಳೆಸಬೇಕು. ಹಬ್ಬ ಹುಣ್ಣಿಮೆ ಮದುವೆ ಮುಂಜಿ ಇತ್ತೊಂದು ಮತ್ತೊಂದಕ್ಕೆಲ್ಲ ನಾವು ಮೊಬೈಲ್ ಕೊಡೋದಿರ್ಬೋದು, ಅವ್ರಿಗೆ ಹೊಸ ಬಟ್ಟೆ ಅಥವಾ ಇನ್ನೊಂದು ಯಾವುದೋ ಕೊಡಿಸೋದಕ್ಕಿಂತ ಅವರಿಗೆ ಪರಿಚಯ ಮಾಡ್ತಕ್ಕಂಥ ಜಾಗಗಳು ಯಾವ್ಯಾವು, ತೋಟ ಇರ್ಬೋದು, ಅವರಿಗೆ ರೋಡಲ್ಲಿ ಕರ್ಕೊಂಡು ಹೋಗುವಾಗ ಒಂದು ಕನಿಕರ ಬರ್ತಕ್ಕಂಥ ಆ ಮರ ಹೇಗೆ ಬೆಳೀತದೆ, ಈ ಥರ ಕೆಲವೊಂದು ವಿಶೇಷವಾಗಿ ಅದು ಅರ್ಥನೇ ಆಗ್ತಿರಲ್ಲ. ಅಂದರೆ ನಮ್ಗೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಯಾಕೆ ಬರುತ್ತೆ ಅಂತ ಕೇಳಿದ್ರೆ ಮೋಡ ಬರುತ್ತೆ, ಮಳೆ ಬರುತ್ತೆ ಅವ್ರು ಹೇಳ್ತಾರೆ. ಬಟ್ ನನ್ನ ವಿಚಾರದಲ್ಲಿ ಬಂದರೆ ಅದಕ್ಕೆ ತುಂಬ ಆಳವಾಗಿ ಯೋಚನೆ ನಡುತ್ತೆ. ನೀವು ಅಲ್ಲಿ ಅಭಿಮನ್ಯದು ನಂದು ಸ್ಕಲ್ಪ್ಟಿಂಗ್ ನೋಡಿರ್ಬೋದು, 2 ಭಾಗ ಮಾಡಿದ್ದೀನಿ. ಒಂದು ನಟ್ಟುಗಳಿಂದ ಮುಗಿಸಿದ್ದೀನಿ, ಅದು ವೇಸ್ಟ್ ಮೆಟೀರಿಯಲಿಂದಾಗಿದೆ. ಇನ್ನೊಂದು ಕಡೆಗೆ ದುಡ್ಡು ಹಾಕಿ ಮಾಡಿದ್ದೀನಿ, ಅಂದರೆ ಅದು ಫೈಬರಿಂದಾಗಿದೆ. ನಾವು ಫೈಬರಿಂದ ಇರೋದು ನಾವು ಸುಮ್ಮನೆ ತೋರಿಸ್ಕೊಳ್ಳೋದು, ನಾವು ನಟ್ಟುಗಳಿಂದಾಗಿರೋದು ನಾವು ನಿಜವಾಗ್ಲೂ ಗಮನ ಇಟ್ಟು ಮಾಡ್ತಕ್ಕಂಥ ಕೆಲಸಗಳು. ಅವು ಎರಡನ್ನೂ ಸೇರಿಸಿದಾಗ ಒಂದು ಜೀವನ ಇರುತ್ತೆ. ನಮಗೆ 2 ಭಾಗ ಮಾಡ್ಕೊಂಬಿಟ್ಟಿರ್ತೀವಿ. ಅದನ್ನು ಒಂದು ಕಡೆಗೆ ವಾಲಿಸ್ಕೊಂಡು ಅದನ್ನು ಹೇಗೆ ನಾವು ಹೊರಗಡೆ ಕೊಡಬೇಕು ಆ ಥರ ವಿಚಾರಗಳನ್ನ ಇಟ್ಕೊಂಡು ನಾವು ಬೆಳಿಬೇಕು ಅಂತ ಹೇಳ್ತಾ, ನಮ್ಮ ಈ ಕ್ಲಾಸ್ ಬಗ್ಗೆ ದೊಡ್ಡವರಿಗೆ 1250, ಚಿಕ್ಕವರಿಗೆ 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ 3,500 ಇದೆ. ಸೊ ಅವ್ರಿಗೆ ಯಾಕಪ್ಪ ಅಂದರೆ ಅವರಿಗೆ ಸ್ವಲ್ಪ ಬೆರಳು ಹಿಡಿಬೇಕಾಗತ್ತೆ, ಇವರಿಗೆ ಬೆರಳು ತೋರಿಸ್ಬೇಕಾಗತ್ತೆ. ಸೊ ಈ ರೀತಿ ಒಂದು ಬೇರೆ ಬೇರೆ ಒಂದು ಮನಸ್ಥಿತಿಗಳು ಮಕ್ಕಳಿಗಿರುತ್ತೆ. ಅವರಿಗೆ ಅದನ್ನು ಯಾವ ರೀತಿ ನಾನು ಕೊಡಬೇಕು ಅಂತ ತುಂಬ ಸ್ಟಡಿ ಮಾಡಿದ್ದೀನಿ. ಈ ಕ್ಲಾಸಿಗೆ ತಾವು ಸೇರಿಸ್ಬೋದು, ಅಥವಾ ಯಾರ್ಯಾರು ಬೇರೆಯವ್ರು ಇದ್ರಿಗೂ ಕೂಡ ಅವ್ರಿಗೆ ತಿಳಿಸಿ, ಇದು ತುಂಬ ಅವ್ರಿಗೆ ಉಪಯೋಗ ಆಗುತ್ತೆ. ಇದಿಷ್ಟು ಬಿಟ್ಟರೆ ನಾನು ನಮ್ಮೂರಿಗೆ ಅಂತ ನವಂಬರ್ ತಿಂಗಳಿಂದನೇ ನಾನು ಹರಿಹರೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸಿ, ಅಲ್ಲಿ ನಮ್ಮ ಹರಿಹರೇಶ್ವರ ದೇವಸ್ಥಾನದ ಕಂಬಗಳನ್ನ ಈಗ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಈ ಕಂಬಗಳನ್ನ ಮೇಲ್ಗಡೆ ಗೋಪುರ ಇರ್ಬೋದಿಲ್ಲ. ನಮ್ಮೂರಿಗೆ ಒಂದು ಮಿನೇಚರ್ ಸಿಟಿ ಬರಬೇಕು, ಮಿನೇಚರ್ ಸಿಟಿ. ಈ ಮಿನೇಚರ್ ಸಿಟಿ ಯಾಕೆ ಬೇಕು, ನಮಗೇನು ಉದ್ದೇಶ ಅಂದರೆ, ನಾನು 4 ಸ್ಟೇಟ್ಗಳನ್ನೆಲ್ಲ ಅಡ್ಡಾಡಿದ್ರೆ ಅಲ್ಲೆಲ್ಲ ನನ್ನ ಕಲಾಕೃತಿಗಳಿದ್ದಾವೆ, ಅಲ್ಲೆಲ್ಲ ಟಿಕೆಟ್ ಕೊಟ್ಟು ಅಲ್ಲಿ ನೋಡ್ತಾರೆ. ನಮ್ಮೂರಿನ ಎಕನಾಮಿಕ್ ತೊಗೊಂಡ್ರೆ ಏನಿದೆ ಅಂತ ಕೇಳಿದ್ರೆ ಬೇಕ್ರಿ, ಪಾನ್ ಶಾಪ್, ಮತ್ತೊಂದು ಇನ್ನೊಂದು, ಅದು ಬಿಟ್ಟರೆ ಕೆಲವೊಂದು ಸಂಸ್ಥೆಗಳಿದ್ದಾವೆ ಅವರು ನಡೆಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿದಾಗಿ ರಜೆ ಬಂತು ಅಂತಂದರೆ ನಾವೆಲ್ಲರೂ ಬೇರೆಯವ್ರಿಗೆ ಹೊರಟೋಗ್ಬಿಡ್ತೀವಿ. ಪಿಕ್ನಿಕ್, ಟೂರ್, ಎಕ್ಸೆಟ್ರಾ. ನೀವು ರಾಕ್ ಗಾರ್ಡನಿಗೆ ಇಲ್ಲಿ ಹೋಗಿರ್ಬೋದು, ಅದು ನಮ್ಮ ಗುರುಗಳದೇ.
ಅಲ್ಲೆಲ್ಲ ನಮ್ಮ ಜೊತೆಗೆಲ್ಲ ಕೆಲಸ ಮಾಡಿದ್ದಾರೆ. ನಮ್ಮೂರಿಗೆ ನಾನು ಯಾಕೆ ಒಂದು ಕೆಲಸ ಮಾಡಬಾರ್ದು, ನಮ್ಮೂರಿಗೆ ನಾನು ಏನು ಮಾಡಬೇಕು ಅಂತ ತುಂಬ ತೊಗೊಂಡಾಗ ನನಗೆ ಬಂದಿದ್ದಿಷ್ಟೇ ವೆಸ್ಟರ್ನ್ ಆರ್ಟ್ ಮತ್ತು ಇಂಡಿಯನ್ ಆರ್ಟ್ ನಾನು ಕಲ್ತಿದ್ದೆ. ನನ್ನ ಥೀಸಸ್ ಬುಕ್ ಕೂಡ ಅದೇ ಬರೆದಿರೋದು. ನಾನು ಇಂಡಿಯನ್ ಸ್ಕಲ್ಪ್ಚರ್ ಹೇಗಿದೆ, ವೆಸ್ಟರ್ನ್ ಸ್ಕಲ್ಪ್ಚರ್ಸ್ ಹೇಗಿದೆ, ಅದು ಏನು ಹೇಳುತ್ತೆ, ಇದು ಏನು ಹೇಳುತ್ತೆ, ಇವೆರಡೂ ಸೇರ್ಕೊಂಡು ಏನಾಗಿದೆ ಮತ್ತು ಅಲ್ಲೇ ಬರ್ತದೆ ನನಗೆ. ಸೊ ಅದನ್ನು ಗಮನ ಇಟ್ಕೊಂಡು ನಮ್ಮೂರಿಗೆ ಒಂದು ಮಿನೇಚರ್ ಸಿಟಿ ಆಗಬೇಕು. ಕುಬ್ಜವಾದ ಒಂದು ಚಿಕ್ಕ ಚಿಕ್ಕ ನಮ್ಮ ಹರಿಹರೇಶ್ವರ ದೇವಸ್ಥಾನ, ಹಂಪಿ ರಥ, ಗೋಲ್ ಗುಂಬಜ್ ಇರ್ಬೋದು, ಮೈಸೂರು ಅರಮನೆ ಇರ್ಬೋದು, ಇವನ್ನೆಲ್ಲ ಮಾಡ್ತಾ ಇವತ್ತಿನ ಟ್ರೆಂಡಲ್ಲಿ ಮುಂದಿನ 75ಕ್ಕೆ ಬಂದಾಗ ಅದಕ್ಕೂ ಇದನ್ನು ಹೋಲಿಕೆ ಮಾಡ್ಕೊಂಡು ಬರೋಂಥ ಸ್ಥಿತಿಗತಿಗಳು ಏನಿದ್ದಾವೆ ಅದರ ಕಲ್ಪನೆಗಳ ಮೇಲೆ ಚಿತ್ರಗಳನ್ನು ಇಲ್ಲಿ ಮಾಡಿ ಬೇರೆ ಊರಿನವ್ರು ನಮ್ಮೂರಿಗೆ ಬಂದು ನಮ್ಮೂರಿನ ಈ ಕಲೆಗಳನ್ನ ಇದನ್ನು ನೋಡ್ತಾ ಹೋಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಮ್ಯೂಸಿಯಂ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ನಾನು ಖಂಡಿತ ಬರ್ತೀನಿ. ನಿಮ್ಮಿಂದ ಏನು ಸಹಕಾರ ಆಗುತ್ತೆ, ನಿಮಗೇನು ನನಗೆ ಸಪೋರ್ಟ್ ಮಾಡ್ಬೇಕನ್ಸುತ್ತೆ, ತನು ಮನದನ್ನು ಯಾವುದೇ ಇರ್ಬೋದು ಅದನ್ನು ಮಾಡಿ. ಇಷ್ಟು ಬಿಟ್ಟರೆ ನಮ್ಮ ಶಿಬಿರಕ್ಕೆ ಬಂದಂಥ ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ, ಒಂದು 4 ಜನರ ಹೆಸರು ಹೇಳ್ತೀನಿ ಅಷ್ಟೇ. ರಕ್ಷಾ, ಕೀರ್ತನ, ವಿಶಾಲ್, ಶ್ರದ್ಧಾ, ಇವ್ರು 4 ಜನ. ನಾನು ಮೈಕೆ ಹಿಡಿಯಲ್ಲ ಸರ್ ಅಂತ 2 ದಿನ ನನಗೆ ತುಂಬ ತೊಂದರೆ ಕೊಟ್ಟಿದ್ದಾವೆ. ಸರ್ ಆಗಲ್ಲ ಸರ್, ನಾನು ಮಾತಾಡಲ್ಲ ಸರ್. ನಾವು ಒಂದೇ ಹೇಳಿದ್ದು, ನೀನು ಬಾ, ನೀನು ಸುಮ್ಮನೆ ಆಟಾಡಷ್ಟೇ, ನೀ ಏನೂ ಮಾಡಬೇಡ, ನೀ ಆಟಾಡು. ಅವ್ರಿಗೆ ಯಾವಾಗ ಬೋರ್ ಆಗಿದೆ ಅವಾಗೆಲ್ಲ ಆಟಾಡಿಸಿದ್ದೀನಿ. ಮತ್ತು ಮನೆ ಹತ್ರ ಸ್ಕೂಲಲ್ಲಿ ಆಟ ಆಡೋ ನಂತರ ನಾನು ಯಾವುದೂ ಆಟಾಡ್ಸೋಕ್ಕೆ ಹೋಗಿಲ್ಲ. ಆ ಕ್ಷಣ ಏನು ಅನಿಸುತ್ತೆ ಅದಕ್ಕೆ ಏನು ಹೇಳ್ಬೋದು ಆ ಥರನೇ ಆಟಾಡಿಸ್ತಾ ಹೋಗಿದ್ದೀನಿ. ಅದು ಅವರಿಗೆ ಇವತ್ತು ಅವ್ರು ನಿಜವಾಗ್ಲೂ ಮಾತಾಡೋದು, ಅವ್ರು ರಿಹರ್ಸಲಲ್ಲಿ ಮಾತಾಡಿದ್ರಲ್ಲ ಆ ಥರ ಮಾತಾಡೇ ಇಲ್ಲ ಅವ್ರು. ಆ್ಯಕ್ಚುಲಿ ಅವರು ಒಂದು ಹೆಜ್ಜೆ ಮುಂದಕ್ಕೆ ಮಾತಾಡಿದ್ದಾರೆ. ಅದು ತುಂಬ ಖುಷಿಯಾಗಿರೋ ವಿಚಾರ ನನ್ನ ಮನಸ್ಸಿಗೆ. ಥ್ಯಾಂಕ್ ಯು, ನಿಮಗೆಲ್ಲ ಥ್ಯಾಂಕ್ ಯು. ಸಹೋದರಿ ಹೇಳಿದಾಗೆ ನಮ್ಮ ಶ್ರೀಮತಿಯವರು ಒಂದು ಕತೆ ಮಾಡಿದರು. ಅದು ನೀವೇನು ಹೇಳಿದ್ರಿ, ಏನು ನಡೀತಾ ಇದೆ ಅದು ನೀವು ಭಾಷಣದಲ್ಲಿ ಹೇಳಿದ್ರಿ. ನೀವು ಹೇಳುವಾಗ ಎಲ್ಲ ಮಕ್ಕಳು ನನ್ನನ್ನು ಮತ್ತು ಇವ್ರನ್ನ ನೋಡ್ತಾಯಿದ್ರು. ಕಾರಣ ಏನಪ್ಪ ಅಂದರೆ ಅದನ್ನು ನಾಟಕ ಮಾಡಿಸಿದ್ದೀವಿ. ಆ ನಾಟಕದಲ್ಲಿ ಪಾತ್ರ ಇದೆ, ಸೌಂಡ್ ಇಲ್ಲ. ಆ ಸೌಂಡ್ ಅವರಿಗೆ ವಾಣಿ ಥರ ಬರ್ತಾಯಿದೆ. ಅದ್ರ ಮೇಲೆ ನಾಟಕ ಮಾಡಿದ್ದಾರೆ. ಆ ನಾಟಕನ ನೀವು ನೋಡಿ, ಅದೊಂದು ನೋಡಿ. ಹಾಗೆ ಅವರಿಗೆ ಒಂದು ಪ್ರಶಂಸಾ ಪತ್ರ ಇದೆ, ದಯಮಾಡಿ ತಾವೆಲ್ಲರೂ ಕೊಡಿ. ಇನ್ನೊಂದು ಏನಂದರೆ ನಮ್ಮ ಜೈರಾಜ್ ಸರ್ ಬಗ್ಗೆ ಹೇಳೋದಾದರೆ, ಅವರು ನಾನು ಕಾಲೇಜಿಗೆ ಸೇರಿದಾಗ ಒಂದು ಸ್ಕೇಲ್ ಹಿಡ್ಕೊಂಡು ಟೆಕ್ನಿಕಲಿ ಒಂದು ಲೈನ್ ಹಾಕೋದಿದೆ. ಅದು ಅವರು ಟ್ಯಾಲೆಂಟಲ್ಲಿ ಕಲ್ತಿದ್ದು ಕಾಣುತ್ತೆ. ಅದನ್ನು ನನಗೆ ಆ ಸಮಯದಲ್ಲಿ ಹೇಳ್ಕೊಟ್ಟಿದ್ರು. ಸಾಕಷ್ಟು ಜಾಗದಲ್ಲಿ ಇವತ್ತಿಗೂ ಹೇಳ್ಕೊಡ್ತಾಯಿದ್ದೀನಿ ಸರ್. ಅದು ನಿಜವಾಗ್ಲೂ ಏನಪ್ಪ ಅಂದರೆ, ನಿಮಗೆ ಪೆನ್ಸಿಲ್ ಹಿಡಿದ್ರೆ ಲೈನ್ ಸ್ಟ್ರೈಟ್ ಹಾಕೋಕ್ಕೆ ಬರೋಲ್ಲ, ಆದರೆ ಅವರು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ಕಿಂದ ಲೈನ್ ಹಾಕಿದ್ರೆ ನಿಮಗೆ ಒಂದು ಕೂಡ ಪಾಸ್ ಆಗೋಲ್ಲ, ಅಷ್ಟು ಕರೆಕ್ಟಾಗಿ ಲೈನ್ ಬರುತ್ತೆ ಅಂತ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ರು. ಅದು ಭಾಳಷ್ಟು ಜಾಗದಲ್ಲಿ ನನಗೆ ಕೆಲಸ ಮಾಡಿ ಸರ್. ಸರ್, ತಾವು ನಮ್ಮ ಮಕ್ಕಳು 5 ಮಕ್ಕಳಿಗೆ ಪ್ರಶಂಸಾ ಪತ್ರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಕಾರ್ತಿಕ್ ಎನ್,
ಪೋಷಕರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಮತ್ತು ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ಕಡೆಯಿಂದ ನಮಸ್ಕಾರ. ಈ ಥರ ಕಾರ್ಯಕ್ರಮ ಇದೆ ಅಂತಂದೇಳಿ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ನಮಗೆ ನಮ್ಮ ಸಂಗೀತ ಟೀಚರ್ ಮಾಧುರಿ ಮಿಸ್ ಅವ್ರ ಕಡೆಯಿಂದ ಅವ್ರಿಗೆ ತುಂಬ ಥ್ಯಾಂಕ್ಸು. ಯಾಕೆಂದರೆ ಈ ಥರ ಕಾರ್ಯಕ್ರಮ ಸಿಗೋದು ಕಾನ್ಫಿಡೆಂಟಾಗಿ ಬೆಳೀತಾರೆ ಅನ್ನೋದು ಈಗ ನಮ್ಮ ಸಹೋದರಿಯವರು ಹಾರಿಕಾ ಮೇಡಮ್ ಅವರು ಹೇಳಿದ್ರಲ್ಲ, ಆ ಥರ ಎಲ್ಲ ರೀತಿಯಿಂದಲೂ ಹೇಳಿದ್ದಾರೆ. ಅವರು ಭಗವದ್ಗೀತೆ ಒಂದು ಕಲ್ತ್ರೆ ಮಕ್ಕಳ ಜೀವನದಲ್ಲಿ ಯಾವ ರೀತಿ ನಾವು ಮುಂದೆ ಬರಬೇಕು ಅಂತೇಳಿ ಗೊತ್ತಾಗುತ್ತೆ ಅಂತ ಹೇಳಿದರು. ಅದೇ ರೀತಿ ಪೋಷಕರು ಕೂಡ ಅದೇ ರೀತಿ ಸಹಾಯ ಮಾಡಿದ್ದಾರೆ. ಈ ಸಂಸ್ಥೆ ಆಕಾರ ಆಧಾರ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತಾ ನನಗೆ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟ ರಾಮು ಸರ್ಗೂ ಮತ್ತು ಸೌಮ್ಯ ಮೇಗೂ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಒಂದೆರಡು ಮಾತನಾಡಿದ ಪಾಲಕರಿಗೆ ಧನ್ಯವಾದಗಳು. ಈಗ ನಮ್ಮ ಶಿಬಿರಾರ್ಥಿಗಳಿಂದ ಒಂದು ಮಕ್ಕಳಲ್ಲಿ ಮನೆಯ ಸಂಸ್ಕಾರ ಮತ್ತು ವಾಸ್ತವಿಕತೆಯ ಕಿರುನಾಟಕ ಪ್ರದರ್ಶಿಸಲು ಬರುತ್ತಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಮಕ್ಕಳ ಮನೆಯ ಸಂಸ್ಕಾರ ಮತ್ತು ವಾಸ್ತವಿಕತೆಯ ಕುರಿತಾದಂಥ ಒಂದು ಕಿರು ನಾಟಕ. ಒಂದು ಚಿಕ್ಕದಾದ ಮನೆ. ಆ ಮನೆಯ ಅಂಗಳದಲ್ಲಿ ಮಕ್ಕಳು ಆಡಿಕೊಳ್ಳುತ್ತಿರುವ ದೃಶ್ಯ. ಅದೇ ರೀತಿ ಸಾರ್ವಜನಿಕರು ಓಡಾಡುವಂತಹ ದೃಶ್ಯ. ಆ ಚಿಕ್ಕ ಮನೆಯ ಸುಂದರವಾದ ಚೊಕ್ಕದಾದ ಕುಟುಂಬ. ಆ ಕುಟುಂಬದ ತಂದೆ ತಾಯಿ. ಆ ತಂದೆ ತಾಯಿಯ ಇಬ್ಬರು ಗಂಡು ಮಕ್ಕಳು. ಅದೇ ರೀತಿ ಒಬ್ಬಳೇ ಮುದ್ದಾದ ಹೆಣ್ಣು ಮಗಳು. ಶ್ರೀಮತಿ ಒಂದು ಕಪ್ ಟೀ ಕೊಡಮ್ಮ. ತಂದೇರಿ, ತಗೊಳ್ರಿ. ನೋಡಮ್ಮ, ನಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ಒಳ್ಳೆಯ ದಾರಿಲಿ ನಡೆಸ್ತಾ ಈ ಸಮಾಜಕ್ಕೆ ಒಂದು ಮಾದರಿಯಾದಂಥ ರೀತಿಯಲ್ಲಿ ಬೆಳೆಸೋ ಪ್ರಯತ್ನ ನಮ್ಮದಾಗಿರಬೇಕು. ಸರಿನಾ? ಸರಿ ರೀ, ಆಯಿತು. ನೆಂಟರು ಮನೆಗೆ ಬರುವಂಥ ಸಂದರ್ಭ. ಟ್ರಿಂಗ್ ಟ್ರಿಂಗ್, ಯಾರಿದ್ದೀರಾ ಮನೆಯಲ್ಲಿ? ಬನ್ನಿ, ಡೋರ್ ತೆಗ್ದೇ ಇದೆ. ಓಹೋ, ಏನು ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ಅಪರೂಪಕ್ಕೆ? ಚೆನ್ನಾಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದೀರಾ? ಬನ್ನಿ ಮಗಳೇ, ಬಾಮ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಆಂಟಿ ನಮಸ್ತೆ, ಅಕ್ಕ ನಮಸ್ತೆ, ಚೆನ್ನಾಗಿದ್ದೀರಾ? ಒಂದು ನಿಮಿಷ ಇರಿ, ಚಾಪೆ ತೊಗೊಂಡು ಬರ್ತೀನಿ. ಕುತ್ಕೊಳ್ಳಿ ಆಂಟಿ, ಕುತ್ಕೊಳ್ಳಿ ಅಕ್ಕ. ಶ್ರೀಮತಿ, ಬಾಯಿಲಿ ನೋಡ್ಬಾ ಯಾರು ಬಂದಿದ್ದಾರೆ. ಓ ಏನಮ್ಮ, ಚೆನ್ನಾಗಿದ್ದೀರಾ? ಇಷ್ಟು ದೂರ ಬಂದುಬಿಟ್ಟಿದ್ದೀರಾ? ಆರಾಮಿದ್ದೀರಲ್ಲ ಎಲ್ಲರೂ? ಚೆನ್ನಾಗಿದ್ದೀವಕ್ಕ. ಏನು ಇಷ್ಟು ದೂರ ಬಂದುಬಿಟ್ಟಿದ್ದೀರಾ? ಇಲ್ಲ, ನಮ್ಮ ಮಗಳ ಮದುವೆ ಫಿಕ್ಸ್ ಆಗಿತ್ತು, ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬಂದಿದ್ದೀವಿ. ಓಹೋ ಹೌದಾ, ಒಳ್ಳೆಯದಾಯಿತು ಬಿಡಿ. ಕೂತ್ಕೊಳ್ಳಿ, ಕಾಫಿ ತೊಗೊಂಡು ಬರ್ತೀನಿ. ಬೇಡ ಬೇಡ ಬೇಡ, ನಾವು ಇನ್ನೂ ತುಂಬ ಮನೆಗಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಬೇಕು. ಇನ್ನೊಂದು ಸರಿ ಬಂದಾಗ ಖಂಡಿತ ಊಟ ಮಾಡ್ಕೊಂಡು ಹೋಗ್ತೀವಿ, ಸರಿನಾ? ಸರಿ ಇರಿ, ತಗೊಳ್ಳಿ ಈ ಇನ್ವಿಟೇಷನ್ ಕಾರ್ಡ್ ತೊಗೊಳ್ಳಿ. ನನ್ನ ಮಗಳ ಮದುವೆ ಇದೆ, ಎಲ್ಲ ಕುಟುಂಬ ಸಮೇತವಾಗಿ ನನ್ನ ಮಗಳ ಮದುವೆನ ಬಂದು ನೆರವೇರಿಸ್ಕೊಡ್ಬೇಕು, ಸರಿನಾ? ಓಕೆ, ಬರ್ತೀವಿ, ಖಂಡಿತವಾಗಿಯೂ ಬರ್ತೀವಿ. ಒಂದು ನಿಮಿಷ ಇರಿ, ಅರಿಶಿನ ಕುಂಕುಮ ತೊಗೊಂಡು ಬರ್ತೀನಿ. ಇದು ನಮ್ಮ ಭಾರತ ಸಂಸ್ಕೃತದ ಒಂದು ವಿಶೇಷವಾದ ಪದ್ಧತಿ ಅಂತ ಹೇಳೋ ಖುಷಿಯಾಗುತ್ತೆ. ಸರಿ, ನಾವಿನ್ನು ಹೋಗಿ ಬರ್ತೀವಿ. ಇವತ್ತು ನಮಗೆ ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ?
ನಿಮ್ಮ ಮನೆಯಲ್ಲಿ ನಿನ್ನ ಮಗಳಿಗೆ ಒಂದು ಒಳ್ಳೆ ಸಂಸ್ಕಾರಯುತವಾದಂತಹ ಒಂದು ದಾರಿನ ಕಲಿಸ್ತಾ ಇದ್ದೀರಾ. ನಮಗದನ್ನು ನೋಡಿ ತುಂಬ ಖುಷಿ ಆಯಿತು. ನಾವಿನ್ನು ಬರ್ತೀವಿ. ನೀವೆಲ್ಲ ನಮ್ಮ ಮಗಳ ಮದುವೆ ಖಂಡಿತ ಬರಬೇಕು. ನಮಸ್ತೆ. ಅಣ್ಣ ಬೇಗ ಬನ್ನಿ, ಸ್ಕೂಲಿಗೆ ಟೈಮ್ ಆಯಿತು, ಹೋಗೋಣ. ಅಪ್ಪ ಅಮ್ಮ ಬನ್ನಿ, ನಮ್ಮ ಸ್ಕೂಲಿಗೆ ಟೈಮ್ ಆಯಿತು, ನಾವು ಹೋಗಿ ಬರ್ತೀವಿ, ನಮ್ಗೆ ಆಶೀರ್ವಾದ ಮಾಡಿ. ಸರಿ ಮಕ್ಕಳೇ, ಹೋಗಿ ಬನ್ನಿ, ನಿಮಗೆ ಒಳ್ಳೆಯದಾಗಲಿ. ಕೆಲವು ದಿನಗಳ ನಂತರ ಮಕ್ಕಳ ಮಾರ್ಕ್ಸ್ ಕಾರ್ಡ್ ಬಂದಿರುವ ಸಂದರ್ಭ. ಅಪ್ಪ ಅಮ್ಮ ನೋಡಿ, ನಮ್ಮ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಓ ಏನಿರಿ ಮಗನೇ, ರ್ಯಾಂಕ್ ಬಂದ್ಬಿಟ್ಟಿದ್ಯಾ, ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ಬಿಟ್ಟಿದ್ಯಾ. ಚಿಕ್ಕ ಮಗನೇ, ಮಗಳೇ ನಿಮ್ಮದೇನಾಯಿತು? ಅಮ್ಮ ಅಪ್ಪ ನಾವು ಜಸ್ಟ್ ಪಾಸ್ ಆಗಿದ್ದೀವಪ್ಪ, ನಮ್ಮದೇನು ಮಾರ್ಕ್ಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಪರವಾಗಿಲ್ಲ ಮಕ್ಕಳೇ, ನೀವು ಮಾರ್ಕ್ಸಿಗೆ ನೀವೇನು ನೀವು ಮಾರ್ಕ್ಸೇ ಚೆನ್ನಾಗಿ ತೆಗೀರಿ, ರ್ಯಾಂಕ್ ಬರ್ರಿ ಅಂತ ನಾವು ಹೇಳಲ್ಲ. ನೀವು ಒಂದು ಒಳ್ಳೆ ಸಂಸ್ಕಾರಯುತವಾಗಿ ಬೆಳೀತಿದ್ದೀರಲ್ಲ, ನಮ್ಗೆ ಅದೇ ಖುಷಿ. ನೀವು ಹಾಗೇ ಬೆಳೀರಿ, ಈ ಸಮಾಜಕ್ಕೆ ಒಂದು ಮಾದರಿ ಆಗಬೇಕನ್ನೋದೇ ನಮ್ಮ ಗುರಿ. ನೀವು ಮಾರ್ಕ್ಸ್ ತೆಗಿಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ರ್ಯಾಂಕ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸರಿನಾ? ಒಳ್ಳೆ ವ್ಯಕ್ತಿಗಳಾಗಬೇಕು, ಸರಿನಾ? ಸರಿ ಅಮ್ಮ, ಸರಿಯಪ್ಪ, ಆಯಿತು. ಹೀಗೆ ವರ್ಷಗಳು ಕಳೆಯುತ್ತಿದ್ದಂತೆ ಮಕ್ಕಳು ಬೆಳೆಯುತ್ತಾರೆ. ಹೆಣ್ಣು ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸುತ್ತಾರೆ. ಹಿರಿಯ ಮಗನಿಗೆ ರ್ಯಾಂಕ್ ಮೇಲೆ ರ್ಯಾಂಕ್ ಬಂದು ಅವನು ವಿದೇಶಕ್ಕೆ ಹೋಗುವಂತಹ ಅವಕಾಶವನ್ನು ಪಡೆಯುತ್ತಾನೆ. ಒಂದು ದಿನ ನಮ್ಮ ತಂದೆ ತಾಯಿ ಮತ್ತು ತಮ್ಮನನ್ನು ಬಿಟ್ಟು ಹೇಗೆ ನಾನು ವಿದೇಶಕ್ಕೆ ಹೋಗಲಿ, ಅಷ್ಟು ದೂರ ಹೋಗಿ ಏನು ಮಾಡಲಿ ಅಂತ ಚಿಂತೆಯಲ್ಲಿ ಓಡಾಡುತ್ತಿರುವಾಗ ಅವರ ತಮ್ಮ, ಅಣ್ಣ ಏನಣ್ಣ ಇಷ್ಟು ಚಿಂತೆಯಲ್ಲಿ ಓಡಾಡ್ತಿದೀಯಾ, ಏನಾಯಿತು? ತಮ್ಮ, ನಾನು ವಿದೇಶಕ್ಕೆ ಹೋಗೋವಂಥ ಅವಕಾಶ ಪಡ್ಕೊಂಡಿದ್ದೀನಿ, ಆದರೆ ಅಪ್ಪ ಅಮ್ಮ ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ ನಾನು? ಅಯ್ಯೋ ಅಣ್ಣ, ಅಷ್ಟೇನಾ? ನಾನಿದ್ದೀನಲ್ಲ, ನಾನು ಈ ಅಪ್ಪ ಅಮ್ಮ ಮತ್ತು ಈ ಮನೇನ ಎಲ್ಲ ನೋಡಿಕೊಂಡು ಚೆನ್ನಾಗಿರ್ತೀನಿ. ನಿನಗೊಂದು ಒಳ್ಳೆ ಅವಕಾಶ ಬಂದಿದೆ, ಅದನ್ನ ಯಾಕೆ ಮಿಸ್ ಮಾಡ್ಕೋತೀಯ? ಹೋಗ್ಬಾ ಅಣ್ಣ, ನಾನಿದ್ದೀನಿ, ಹೋಗ್ಬಾ. ತಮ್ಮ, ನೀನು ಎಷ್ಟು ಒಳ್ಳೆಯನಪ್ಪ. ಸರಿ, ನಾನು ಹೋಗಿ ಬರ್ತೀನಿ, ಬೇಗ ಬರ್ತೀನಿ, ಆದಷ್ಟು ಬೇಗ, ಸರಿನಾ? ಹಿರಿಯ ಮಗ ವಿದೇಶಕ್ಕೆ ಕೆಲಸದ ಮೇಲೆ ಹೋಗುತ್ತಾನೆ. ಕೆಲವು ದಿನಗಳ ನಂತರ ತಂದೆ ತಾಯಿ ತಮ್ಮ ಮನೆಯ ಪರಿಸ್ಥಿತಿಯನ್ನು ನೆನೆದು ದುಃಖಿಸುತ್ತಿರುತ್ತಾರೆ. ಶ್ರೀಮತಿ, ಏನಿದು ಇಷ್ಟು ಕಷ್ಟವಾಯ್ತಲ್ಲ ಮನೆಯ ಪರಿಸ್ಥಿತಿ. ಮಗಳ ಮದುವೆ ಮಾಡಿದ್ವಿ, ಅದಕ್ಕೂ ಸಾಲ ತೆಗೆದ್ವಿ. ಮಗನ ವಿದೇಶಕ್ಕೆ ಕಳಿಸಿದ್ವಿ, ಅದಕ್ಕೂ ಸಾಲ ತೆಗೆದ್ವಿ. ಈಗ ನಮ್ಮ ಸಾಲ ತೀರಿಸೋರು ಯಾರು? ನಮ್ಮ ಚಿಕ್ಕ ಮಗನೂ ಯಾವುದು ಚೆನ್ನಾಗಿ ಮಾರ್ಕ್ಸ್ ತೆಗಿಲಾರ್ದು ಯಾವ ಕಂಪ್ನಿಲೂ ಕೆಲಸ ಸಿಗಲಿಲ್ಲ. ಆದರೆ ಅವನೇನಾದರೂ ಒಂದು ಕೆಲಸ, ಬೇರೆ ಕೆಲಸಕ್ಕಾದರೂ ಹೋಗ್ಬೋದಿತ್ತಲ್ಲ. ನಮಗೀಗ ಯಾರು ದಿಕ್ಕು? ನನಗೂ ವಯಸ್ಸಾಗ್ತಾ ಬಂತು, ನಾನು ಎಷ್ಟಂತ ದುಡಿಲಿ? ನಮ್ಮ ಸಾಲ ಯಾರು ತೀರಿಸ್ತಾರೆ? ಈ ಮಾತನ್ನು ಕಿರಿಯ ಮಗ ಕೇಳಿಸಿಕೊಂಡು, ಅಪ್ಪ ಅಮ್ಮ ನೀವು ಯಾಕೆ ಚಿಂತೆ ಮಾಡ್ತಿದ್ದೀರಾ? ನಾನಿಲ್ವಾ ನಿಮ್ಮ ಮಗ? ನಾನು ತೀರಿಸ್ತೀನಿ, ನಿಮ್ಮ ಸಾಲ ಎಲ್ಲ ನಾನೇ ತೀರಿಸ್ತೀನಿ, ಚಿಂತೆ ಮಾಡಬೇಡಿ. ನೀವು ಚೆನ್ನಾಗಿರಿ, ಅದು ಯಾವುದೇ ಕೆಲಸ ಆಗಲಿ, ಯಾವ ಸಿಗುತ್ತೋ ಆ ಕೆಲಸನ ಮಾಡ್ತಾ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಅಯ್ಯೋ ಮಗನೇ, ಎಷ್ಟು ಒಳ್ಳೆಯನಿದೆಯಪ್ಪ, ನಿನ್ನ ಬಗ್ಗೆ ನಾವು ತಿಳ್ಕೊಳ್ಳಾರ್ದೆ ನಾವು ಚಿಂತೆಯಲ್ಲಿ ಬಿದ್ದುಬಿಟ್ಟಿದ್ವಲ್ಲ. ಸರಿಯಪ್ಪ, ಆಗಲಿ, ನೀನು ಹೇಳ್ದಂಗೆ ಆಗಲಿ. ಹೀಗೆ ದಿನಗಳು ಕಳೆಯುತ್ತವೆ. ತಂದೆ ತಾಯಿ ಮಾಡಿರ್ತಕ್ಕಂಥ ಸಾಲನೆಲ್ಲ ತೀರಿಸ್ತಾನೆ ಮಗ. ನಂತರ ಯಾವುದೋ ಒಂದು ಕಾರಣಕ್ಕೆ ಅಕಾಲಿಕವಾಗಿ ಚಿಕ್ಕ ಮಗ ತೀರಿ ಹೋಗುತ್ತಾನೆ. ಆಗ ತಂದೆ ತಾಯಿ ದುಃಖದಿಂದ, ಅಯ್ಯೋ ದೇವಾ, ಇತ್ತು ಮಗ ಹೋಗ್ಬಿಟ್ನಲ್ಲಪ್ಪ. ಶ್ರೀಮತಿ, ದೊಡ್ಡ ಮಗನಿಗಾದರೂ ಫೋನ್ ಮಾಡಮ್ಮ, ಇನ್ಯಾರು ನಮಗೆ ದಿಕ್ಕು? ಅವನೇ ಎಲ್ಲ ಇರೋದು. ಸರಿ ರೀ, ಆಯಿತು. ಟ್ರಿಂಗ್ ಟ್ರಿಂಗ್.
ಹಲೋ ಮಗನೇ, ಎಲ್ಲಿದೆಯಪ್ಪ? ಏನಮ್ಮ ಆರಾಮಿದೆಯಾ? ಏನು ಆರಾಮಂತ ಹೇಳಪ್ಪ, ನಿಮ್ಮ ತಮ್ಮ ತೀರ್ಕೊಂಬಿಟ್ಟ, ನಮಗೆ ಯಾರೋ ದಿಕ್ಕು. ಬಂದುಬಿಡು ಮಗನೇ, ಅಲ್ಲಿರಬೇಡ, ಬಂದುಬಿಡು. ನಮ್ಮ ದೇಶದಲ್ಲೇ ಒಂದು ಯಾವುದೋ ಕೆಲಸ ಹುಡ್ಕೊಂಡು ಇಲ್ಲೇ ಚೆನ್ನಾಗಿರೋಣ. ಅಮ್ಮ ನೀನು ನನಗೆ ಕರಿಬೇಡಮ್ಮ, ನನಗಿಲ್ಲಿ ತುಂಬ ಕೆಲಸ ಇದೆ, ನಾನು ಇಲ್ಲಿ ಬಿಟ್ಟು ಬರೋಕ್ಕಾಗಲ್ಲ. ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ನಾನು ಕಳಿಸ್ತೀನಿ. ಅಲ್ಲಿಗೆ ಮಾತ್ರ ನಾನು ಕರಿಬೇಡ. ಸರಿ, ಫೋನ್ ಇಡ್ತೀನಿ ನಾನು. ಏನು ಹೇಳಿದ್ನಮ್ಮ ನಿನ್ನ ಮಗ? ಏನು ಹೇಳ್ತಾನ್ರಿ ಅವನು? ಬರೋಕ್ಕೆ ಇಷ್ಟನೇ ಇಲ್ಲ ಅವನಿಗೆ. ಇಲ್ಲಿ ಹಿರಿಯ ಮಗ ವಿದೇಶಕ್ಕೆ ಹೋಗಿ ಅವನು ಇಲ್ಲಿ ಭಾರತದ ಸಂಸ್ಕೃತಿ, ಅವರು ತಂದೆ ತಾಯಿ ಹೇಳಿಕೊಟ್ಟಂತಹ ಸಂಪ್ರದಾಯಗಳನ್ನೆಲ್ಲ ಮರೆತು ಅವನು ಅಲ್ಲಿಯ ಒಂದು ವಾತಾವರಣಕ್ಕೆ ಸೆಟ್ ಆಗಿಬಿಟ್ಟಿರ್ತಾನೆ. ಇಲ್ಲಿ ತಂದೆ ತಾಯಿಗಳು ನೋವಿನಲ್ಲಿ ಇರ್ತಾರೆ. ತಂದೆ, ಬಾರಮ್ಮ ಹೋಗೋಣ, ನಮಗೆ ಯಾರು ದಿಕ್ಕು? ನಮಗೆ ಎಷ್ಟೊಂದು ವೃದ್ಧಾಶ್ರಮಗಳು ಕಾಯ್ತಾ ಇದ್ದಾವೆ, ಒಂದಲ್ಲ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡೋಣ, ಬಾ ಹೋಗೋಣ. ಧನ್ಯವಾದಗಳು. ಎಲ್ಲ ನಾಟಕದ ಮಕ್ಕಳು ವೇದಿಕೆಗೆ ಬರಬೇಕು. ಪೋಷಕರೇ, ಈ ಒಂದು ಕಿರು ನಾಟಕದ ಮೂಲಕ ನಮ್ಮ ಈ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರದ ಮಕ್ಕಳಿಂದ ಒಂದು ಸಣ್ಣ ಒಂದು ಸಂದೇಶವನ್ನು ಈ ಮೂಲಕ ನಾವು ಕೊಡೋಕ್ಕೆ ಬಯಸಿದ್ದೇವೆ. ಯಾವತ್ತೂ ನಿಮ್ಮ ಮಕ್ಕಳಿಗೆ ಮಾರ್ಕ್ಸ್ ಮೇಲೆ ಅವ್ರನ್ನ ಅಳಿಬೇಡಿ, ಅವ್ರನ್ನ ಒಂದು ಅಂಕಕ್ಕೆ ಸೀಮಿತಗೊಳಿಸಬೇಡಿ. ಅವರು ಆ ಒಂದು ಅಂಕ ಗಳಿಸೋವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ದು ಅವರು ಮನೇಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಸಂಸ್ಕೃತದಿಂದ ಬೆಳಿಬೇಕು, ಸಂಸ್ಕಾರಯುತವಾಗಿ ಇರಬೇಕು ಅನ್ನೋದನ್ನೇ ಅವರು ಮರ್ತು ಹೋಗ್ತಾರೆ. ನೀವು ಅದನ್ನು ಮಾಡಬೇಡಿ. ಅವ್ರಿಗೆ ಒಂದೊಂದು ಸಂಸ್ಕಾರವನ್ನು ಕೊಟ್ಟು ಒಂದು ಸಮಾಜಕ್ಕೆ ಮಾದರಿಯಾಗುವಂಥ ದೃಷ್ಟಿಯಲ್ಲಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಚಿಕ್ಕದಾದ ಸಂದೇಶವನ್ನು ನಮ್ಮ ಈ ಶಿಬಿರ ಮಾಡಿದೆ. ಧನ್ಯವಾದಗಳು. ಇಲ್ಲಿಯೇ ಓದಿ ವಿದೇಶಕ್ಕೆ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋದರೂ ನಾವು ಎಂದಿಗೂ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದಿಲ್ಲ. ಜೊತೆಗೆ ನಿಮಗೆ ಯಾವುದೇ ಕಷ್ಟ ಬಂದರೂ ಅದನ್ನು ನಾವು ನಿಭಾಯಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಈಗ ವಂದನಾರ್ಪಣೆ. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಈ ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ ಮುಕ್ತಾಯಗೊಳ್ಳಲೇಬೇಕು ಎಂದು ಹೇಳುತ್ತಾ ನನ್ನ ವಂದನಾರ್ಪಣೆಯನ್ನು ಪ್ರಾರಂಭಿಸುತ್ತೇನೆ. ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ ಡಾಕ್ಟರ್ ಜೈರಾಜ್ ಚಿಕ್ಕಪಾಟೀಲ್ ಸರ್ ಇವರಿಗೆ ನಮ್ಮ ಆಕಾರ ಆಧಾರ್ ವತಿಯಿಂದ ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ಧನ್ಯವಾದಗಳು ಸರ್. ಎರಡನೆಯದಾಗಿ ಅತಿಥಿಯಾಗಿ ಬಂದ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಬಾಲವಾಗ್ಮಿ ಹಾರಿಕಾ ಮಂಜುನಾಥ್ ಅಕ್ಕ ಇವರಿಗೆ ನಮ್ಮ ಕಡೆಯಿಂದ ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ಧನ್ಯವಾದಗಳು ಅಕ್ಕ. ಮೂರನೆಯದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ, ನಮ್ಮ ಈ ಬೇಸಿಗೆ ಶಿಬಿರಕ್ಕೆ ಭಗವದ್ಗೀತೆಯನ್ನು ಹೇಳಿಕೊಟ್ಟ ಮಾಧುರಿ ಶಿಕ್ಷಕರಿಗೆ ನಮ್ಮ ಆಕಾರಾಧಾರ್ ವತಿಯಿಂದ ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ನಾಲ್ಕನೆಯದಾಗಿ ನಮ್ಮ ಈ ಕಾರ್ಯಕ್ರಮ ಹಾಗೂ ಆಕಾರಾಧಾರ್ ಸಂಸ್ಥೆ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರಕ್ಕೆ ಬೆನ್ನೆಲುಬಾಗಿ ನಿಂತು ಅಧ್ಯಕ್ಷತೆಯನ್ನು ವಹಿಸಿದ ಆಕಾರ ಆಧಾರ್ ರಾಮು ಸರ್ ಹಾಗೂ ಸೌಮ್ಯ ಮಿಸ್ ಇವರಿಗೆ ನಾವು ನಮ್ಮ ಕಡೆಯಿಂದ ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ಧನ್ಯವಾದಗಳು ಸರ್. ಕೊನೆಯದಾಗಿ ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಶಾಂತತೆಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿದ ಎಲ್ಲ ಪೋಷಕರಿಗೆ, ಹಿರಿಯರಿಗೆ, ಪುಟಾಣಿ ಮಕ್ಕಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಎಲ್ಲ ವ್ಯಕ್ತಿಗಳಿಗೆ ನಮ್ಮ ಕಡೆಯಿಂದ ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ಧನ್ಯವಾದಗಳು. ಈಗ ನಾಡಗೀತೆ, ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕಂತ ಕೇಳ್ಕೊತಿದ್ವಿ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನು ಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ. ಅಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ,
ಕಪಿಲ ಪತಂಜನ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪೊಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಗಾಯಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಹೊಯ್ಸಳರಾಡಿದ ನಾಡೆ ಡಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ಗೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಧನ್ಯವಾದಗಳು. ದಯಮಾಡಿ ಒಂದು ಚಿಕ್ಕ ಫಲಾರ ಇದೆ, ದಯಮಾಡಿ ಎಲ್ಲರೂ ತೊಗೊಂಡು ಹೋಗಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.